Hello students, welcome to today's class. In the last class we have discussed about what is quadratic equation, what is the general form of the quadratic equation, and we have solved the exercise of first one, that is point 1. So where we have decided the given expression forms is quadratic or not after the simplification. I have given some questions as a homework for you. I think all of you got the answer for those questions. And one more thing, and you need to include the example questions. Okay, look at your textbook. Example 1 is given to you. In example 1, there are two word questions are given to you. So try to convert those word questions into the form of a quadratic equation. Okay, there are two questions, and in example 2, so there are some expressions given to you, and you need to verify whether it forms a quadratic equation or not. Okay, there are four sub questions given to you, and in question number 2, okay, means in example 2, you need to include these two examples in your notebook, remember. So the next topic in this chapter is solution of a quadratic equation, or solutions. Okay, solution or solutions of a quadratic equation. Okay, so I think you have heard this one solution already in the chapter polynomial. So polynomial chapter ಅಲ್ಲಿ ನಿಮಗೆ ಆಲ್ರೆಡಿ ಈ ವರ್ಡ್ ಬಂದಿದೆ. ಸೊ ವ್ಯಾಲ್ಯೂ ಆಫ್ ಎ polynomial ಸ್ಟಡಿ ಮಾಡಿದ್ವಿ. ಅದಾದ್ಮೇಲೆ ನಾವು ಸೊಲ್ಯೂಷನ್ ಅದು ಆಕ್ಚುಲಿ ಸೊಲ್ಯೂಷನ್ ಅಂತಾನೆ ಕರಿತೀವಿ, ಬಟ್ ಅಲ್ಲಿ ಝೀರೋಸ್ ಆಫ್ ಎ ಪೊಲಿನಾಮಿಯಲ್ ಅಂತ ಸ್ಟಡಿ ಮಾಡಿದ್ವಿ ಅಲ್ವಾ. ಅದೇ ತರನೇ ಇಲ್ಲೂ ಕೂಡ ನೋಡಿ, ಸೊಲ್ಯೂಷನ್ಸ್ ಆಫ್ ಎ ಕ್ವಾಡ್ರಾಟಿಕ್ ಈಕ್ವೇಶನ್ ಅಂದ್ರೆ ಏನು. ಸೊ ಈಗ ನೋಡಿ, ಆ ಸೊಲ್ಯೂಷನ್ ಅಂತ ಹೇಳಿ ಕರಿತೀವಲ್ವಾ, ಅದು ಒಂದು ನಂಬರ್. ಅದು ಒಂದು ನಂಬರ್ ಇದೆ, ಆ ನಂಬರ್ ಒಂದು ಕ್ವಾಡ್ರಾಟಿಕ್ ಈಕ್ವೇಶನ್ ಇದೆ. ಆ ಕ್ವಾಡ್ರಾಟಿಕ್ ಈಕ್ವೇಶನ್ ಗೆ ಆ ನಂಬರ್ ನ ನಾವು ಸೊಲ್ಯೂಷನ್ ಅಂತ ಕರಿಬೇಕು ಅಂತ ಅಂದ್ರೆ ಸುಮ್ನೆ ಕರೀಲಿಕ್ಕೆ ಆಗೋದಿಲ್ಲ. ಆ ನಂಬರ್ ಅನ್ನ ಕ್ವಾಡ್ರಾಟಿಕ್ ಈಕ್ವೇಶನ್ ಗೆ ಆ ನಂಬರ್ ಸೊಲ್ಯೂಷನ್ ಆಗುತ್ತೆ ಅಂತ ಹೇಳ್ಬೇಕು ಅಂದ್ರೆ ಆ ನಂಬರು ಆ ಕ್ವಾಡ್ರಾಟಿಕ್ ಈಕ್ವೇಶನ್ ಅನ್ನ ಸ್ಯಾಟಿಸ್ಫೈ ಮಾಡಬೇಕು. ಓಕೆ, ಇದು ಹೇಳ್ತೀನಿ ಸ್ಯಾಟಿಸ್ಫೈ ಮಾಡೋದು ಅಂದ್ರೆ ಏನು ಅಂತ ನಮ್ಗೆ ಕ್ಲಿಯರ್ ಆಗಿ ಲಾಸ್ಟ್ ಅಲ್ಲಿ ನಿಮಗೆ ಹೇಳಿದ್ದೀನಿ ಪಾಲಿನಾಮಿಯಲ್ ಚಾಪ್ಟರ್ ಅಲ್ಲಿ. ಮತ್ತೆ ಒಂದ್ ಸೆಕೆಂಡ್ ರೀಕಾಲ್ ಮಾಡ್ತೀನಿ ನೋಡಿ. ಈಗ ಜನರಲಿ ಡೆಫಿನೇಷನ್ ಹೇಳೋದು ಅಂದ್ರೆ ಈ ತರ ಹೇಳ್ತೀವಿ, ಎ ರಿಯಲ್ ನಂಬರ್ ಆಲ್ಫಾ. ಆಲ್ಫಾ ಅನ್ನೋದು ಒಂದು ರಿಯಲ್ ನಂಬರ್ ಇದು, ಓಕೆನಾ, which satisfies the quadratic equation is called solution of that quadratic equation. ಈ ರಿಯಲ್ ನಂಬರ್ ಏನ್ ತಗೊಂಡಿದೀವಲ್ವಾ ಆಲ್ಫಾ ಅನ್ನೋದು, ಆ ಕ್ವಾಡ್ರಾಟಿಕ್ ಈಕ್ವೇಶನ್ ಅನ್ನ ಯಾವ್ದು ತಗೊಂಡಿರ್ತೀವಲ್ವಾ ನಾವು, ಆ ಕ್ವಾಡ್ರಾಟಿಕ್ ಈಕ್ವೇಶನ್ ಅನ್ನ ಸ್ಯಾಟಿಸ್ಫೈ ಮಾಡಿದ್ರೆ ಮಾತ್ರ ಈ ರಿಯಲ್ ನಂಬರ್ ಅನ್ನ ಈ ಕ್ವಾಡ್ರಾಟಿಕ್ ಈಕ್ವೇಶನ್ ಗೆ ಸೊಲ್ಯೂಷನ್ ಆಗುತ್ತೆ ಅಂತ ಅಕ್ಸೆಪ್ಟ್ ಮಾಡಬಹುದು. ಅದೇನಾದ್ರೂ ಸ್ಯಾಟಿಸ್ಫೈ ಮಾಡ್ಲಿಲ್ಲ ಆ ರಿಯಲ್ ನಂಬರ್ ಅಂದ್ರೆ ಇಟ್ ಈಸ್ ನಾಟ್ ಎ ಸೊಲ್ಯೂಷನ್, ಅದು ಸೊಲ್ಯೂಷನ್ ಆಗ್ಲಿಕ್ಕೆ ಚಾನ್ಸಸ್ ಇಲ್ಲ. ಓಕೆ, ಸೊ ಹಾಗಿದ್ರೆ ಏನಿದು ಸ್ಯಾಟಿಸ್ಫೈ ಆಗೋದು ಅಂದ್ರೆ ಹೇಗೆ, ಅದು ಹೇಗೆ ಚೆಕ್ ಮಾಡೋದು. ಓಕೆ, ಕೊಟ್ಟಿರೋ ಕ್ವಾಡ್ರಾಟಿಕ್ ಈಕ್ವೇಶನ್ ಗೆ ಸೊ ಈ ನಂಬರ್ ಸ್ಯಾಟಿಸ್ಫೈ ಮಾಡುತ್ತೋ ಇಲ್ಲೋ ಅನ್ನೋದನ್ನ ಹೇಗೆ ಫೈಂಡ್ ಔಟ್ ಮಾಡೋದು ಅನ್ನೋದಕ್ಕೆ ಒಂದು ಎಕ್ಸಾಂಪಲ್ ತಗೊಂಡಿದ್ದೀನಿ. ಎಕ್ಸಾಂಪಲ್ ಅಲ್ಲಿ ನಿಮಗೆ ಅದು ಕ್ಲಿಯರ್ ಆಗುತ್ತೆ. ಈಗ ಇಲ್ಲಿ ನೋಡಿ, ಒಂದು ಕ್ವಾಡ್ರಾಟಿಕ್ ಈಕ್ವೇಶನ್ ನಾನೇ ತಗೊಂಡಿದ್ದೀನಿ, x² - 1 = 0. ಇದು ಒಂದು ಕ್ವಾಡ್ರಾಟಿಕ್ ಈಕ್ವೇಶನ್ ಆಗುತ್ತೆ, ಹೌದಲ್ವಾ. ಸೊ ಯಾಕೆಂದ್ರೆ ಇದು x² + bx + c ಫಾರ್ಮ್ ಅಲ್ಲಿ ಇದೆ. ಸೊ ನೀವು ಬರೀಬಹುದು ಇದನ್ನ, ಬಟ್ ಇಲ್ಲಿ b 0 ಆಗಿರೋದ್ರಿಂದ x ಅನ್ನೋ ಟರ್ಮ್ ನಿಮಗೆ ಕಾಣಿಸ್ತಾ ಇಲ್ಲ. x² - 1 = 0 ಅನ್ನೋದು ಒಂದು ಕ್ವಾಡ್ರಾಟಿಕ್ ಈಕ್ವೇಶನ್. ಈಗ ಈ x ಅಂತ ಏನ್ ಇದೆಯಲ್ವಾ ಅದನ್ನ ವೇರಿಯಬಲ್ ಅಂತ ಕರಿತೀವಿ ನಾವು. ಓಕೆ, ಆ ವೇರಿಯಬಲ್ x ಏನಿದೆಯಲ್ವಾ, ಆ x ಪ್ಲೇಸ್ ಗೆ ನೀವು ಯಾವ ನಂಬರ್ ಬೇಕಾದ್ರೂ ಪುಟ್ ಮಾಡಬಹುದು, ಬಟ್ ನಾನ್ ಕೊಡ್ತಾ ಇರುವಂತ ನಂಬರ್ ನ ನೀವಲ್ಲಿ ಪುಟ್ ಮಾಡಿ. ಸೊ ಏನ್ ಪುಟ್ ಮಾಡ್ಬೇಕು ಅಂದ್ರೆ ಪುಟ್ x = 1 ಇನ್ ಎಬೋ ಅಂತ ಹೇಳ್ತಾ ಇದ್ದೀನಿ. ಅಂದ್ರೆ x ಇರುವಂತ ಪ್ಲೇಸ್ ಅಲ್ಲಿ ನೀವೇನ್ ಮಾಡ್ಬೇಕು, 1 ಅಂತ ತಗೋಬೇಕು. ಅರ್ಥ ಆಗ್ತೈತೆ ಅಲ್ವಾ. x ಇರೋ ಪ್ಲೇಸ್ ಅಲ್ಲಿ 1 ಅನ್ನ ಪುಟ್ ಮಾಡ್ಬೇಕು. ಇಲ್ಲಿ x² ಇದೆ ಅಲ್ವಾ, ಇಲ್ಲಿ ಒಂದೇ ಕಡೆ ಇದೆ, ಇಲ್ಲಿ ಎರಡು ಕಡೆ ಏನಾದ್ರೂ ಇನ್ನೊಂದು x ಇದ್ರೆ ಅಲ್ಲೂ 1 ಅಂತಾನೆ ಪುಟ್ ಮಾಡ್ಬೇಕಾಗಿತ್ತು. ಅರ್ಥ ಆಗ್ತೈತೆ ಅಲ್ವಾ. ಸೊ ಈಗ ನಾನೇನ್ ಮಾಡ್ತೀನಿ ಅಂದ್ರೆ ಇಲ್ಲಿ x ಇರೋ ಪ್ಲೇಸ್ ಅಲ್ಲಿ 1 ನ ಪುಟ್ ಮಾಡ್ತೀನಿ. ಓಕೆ, ಸೊ therefore ಈಗ ನೋಡಿ ಏನಾಗುತ್ತೆ ಅಂತ, x² - 1 = 0. ಒಂದ್ ಸೆಕೆಂಡ್ ಬರ್ಕೊಂಡಿದ್ದೀನಿ, ಈಗ ಪುಟ್ ಮಾಡ್ತಾ ಇದೀನಿ ನೋಡಿ. x ಪ್ಲೇಸ್ ಗೆ 1 ಅಲ್ವಾ, x ಪ್ಲೇಸ್ ಗೆ 1 ಪುಟ್ ಮಾಡಿದ್ರೆ 1² - 1 = 0 ಅಂತ ಆಗುತ್ತೆ. ಸೊ ಈಗ 1² ಅಂದ್ರೆ ಎಷ್ಟು, 1 - 1 which is equal to 0. ಲೆಫ್ಟ್ ಹ್ಯಾಂಡ್ ಸೈಡ್ ಅಲ್ಲಿ ನೋಡಿ, 1 - 1 ಅಂದ್ರೆ 0 ಆಗುತ್ತಲ್ವಾ. 0 = 0 ಆಯ್ತು ಅಂತ ಅಂದ್ರೆ ಈ ನಂಬರ್ ಏನಿದೆಯಲ್ವಾ 1 ಅನ್ನೋದು ಈ ಈಕ್ವೇಶನ್ ಅನ್ನ ಸ್ಯಾಟಿಸ್ಫೈ ಮಾಡ್ತು ಅಂತ ಹೇಳ್ಬೋದು.
ಯಾಕೆಂದ್ರೆ ಫೈನಲಿ ನೋಡಿ 0 ಬಂದ್ಬಿಡ್ಬೇಕು. ಅಂದ್ರೆ ಈ x² - 1 ನಾವು ಕ್ಯಾಲ್ಕುಲೇಟ್ ಮಾಡಿದ್ರೆ ಆನ್ಸರ್ ಏನಾಗ್ಬೇಕು, ನನಗೆ 0 ಬರ್ಬೇಕಲ್ಲ. ಫೈನಲಿ 0 ಅಥವಾ ಬೇರೆ ತರನೂ ಬರ್ಬೋದು ನಿಮಗೆ. 2 2 10 10 ಒಟ್ನಲ್ಲಿ ಈ ತರ ಬರುತ್ತೆ ನನಗೆ. ಓಕೆ, ಈ ತರ ಆಯ್ತು ಅಂದ್ರೆ ಸ್ಯಾಟಿಸ್ಫೈ ಆಯ್ತು ಅಂತ ಅರ್ಥ. ಸೊ ಅದೇ ನೀವು x 1 ಬದಲಾಗಿ ಬೇರೆ ನಂಬರ್ ಏನಾದ್ರೂ ಪುಟ್ ಮಾಡಿದ್ರೆ, ಓಕೆ, ಸೊ ನಾನು ಅದನ್ನ ಇಲ್ಲಿ ಮಾಡೋದಿಲ್ಲ. ಸೊ ರಫ್ ಆಗಿ ಇಲ್ಲಿ ಒಂದ್ ಕಡೆ ಮಾಡಿ ತೋರಿಸ್ತೀನಿ ನಿಮಗೆ, ಹಾಗೆ ನೋಡ್ಕೊಳ್ಳಿ ನೀವು. ಸೊ ಈಗ ನೋಡಿ, ಇನ್ ದ ಪ್ಲೇಸ್ ಆಫ್ x ಅಲ್ಲಿ ನಾನೇನಾದ್ರೂ 2 ಪುಟ್ ಮಾಡಿದೆ ಅಂತ ಅನ್ಕೊಳ್ಳಿ. ಏನಾಗುತ್ತೆ ಅಂತ ನೋಡ್ಕೊಳ್ಳಿ. x² - 1 = 0 ಅಲ್ವಾ ಅದು. x ಪ್ಲೇಸ್ಗೆ 2 ಪುಟ್ ಮಾಡಿದ್ರೆ 2² ಆಗುತ್ತೆ, ಹೌದಲ್ವಾ. 2² ಅಂದ್ರೆ 4 ಆಗುತ್ತೆ. 4 - 1 = 0 ಅಂತ ಆಗುತ್ತೆ. ನೆಕ್ಸ್ಟ್ ನೋಡಿ, 4 - 1 ಅಂದ್ರೆ ಏನಾಗುತ್ತೆ, 3 = 0. ಹೌದಾ, ಇದು ಟ್ರೂನಾ ಫಾಲ್ಸ್ ನೋಡಿ. 3 ಅನ್ನೋದು 0ಗೆ ಈಕ್ವಲ್ ಅಂತೆ. ಈಕ್ವಲ್ ಆಗುತ್ತಾ? ಇಲ್ಲ, ಇದು ಫಾಲ್ಸ್ ಆಗುತ್ತೆ. ಓಕೆ, ರಾಂಗ್ ಇದು. 0 = 0 ಅಂದ್ರೆ ಸರಿ ಆಗುತ್ತೆ. 3 = 3 ಅಂದ್ರೆ ಸರಿ ಆಗುತ್ತೆ. ಬಟ್ 3 = 0 ಅಂದ್ರೆ ಚಾನ್ಸೇ ಇಲ್ಲ. ನಾನು ನಿಮಗೆ ಲಾಸ್ಟ್ ಒಂದ್ ಕಡೆ ಇದನ್ನ ಹೇಳಿರ್ಬೋದು ಅಂತ ಅನ್ಕೊಳ್ತೀನಿ ನಾನು. ಓಕೆನಾ. ಸೊ ಕಾನ್ಸೆಪ್ಟ್ ಅಮೌಂಟ್ ತಗೊಂಡು ಹೇಳಿದ್ದೆ ನಾನು ನಿಮಗೆ. ಈಗ ಒಬ್ಬನ ಹತ್ರ 0 ರೂಪೀಸ್ ಇದೆ ಅಂದ್ರೆ ಅವನ ಹತ್ರ ಅಮೌಂಟ್ ಇಲ್ಲ. ಇನ್ನೊಬ್ಬನ ಹತ್ರ 3 ರೂಪೀಸ್ ಇದೆ. ಈಗ ಇಬ್ರ ಹತ್ರನು ಅಮೌಂಟ್ ಒಂದೇ ಇದೆಯಾ ಅಂತ ಕೇಳಿದ್ರೆ ನೀವೇನ್ ಹೇಳ್ತೀರಾ? ಇಲ್ಲ, ಇಬ್ರ ಹತ್ರನು ಅಮೌಂಟ್ ಒಂದೇ ಇಲ್ಲ. ಅವನ ಹತ್ರ ಬೇರೆ, ಇವನ ಹತ್ರ ಬೇರೆ ಅಮೌಂಟ್. ಯಾಕೆಂದ್ರೆ 3 ಮತ್ತೆ 0 ಎರಡು ಬೇರೆ ಬೇರೆ, ಎರಡು ಒಂದೇ ಅಲ್ಲ. ಅರ್ಥ ಆಯ್ತಾ? ಈಗ ಅದೇ ತರ ನೋಡಿ, 100 ಮತ್ತೆ 50 ತಗೊಳ್ಳಿ. ಓಕೆನಾ, 100 ಮತ್ತೆ 50 ಅಪ್ಪ. ಈಗ ಒಬ್ಬನ ಹತ್ರ 100 ಇದೆ ಅಪ್ಪ, 100 ರೂಪೀಸ್ ಇದೆ. ಇನ್ನೊಬ್ಬನ ಹತ್ರ 50 ರೂಪೀಸ್ ಇದ್ರೆ ಇಬ್ರ ಹತ್ರನು ಒಂದೇ ಅಮೌಂಟ್ ಇದೆ ಅಂತ ಒಪ್ಕೊಳ್ತೀರಾ ನೀವು? ಇಲ್ಲ. ಓಕೆ, ಯಾಕೆ ಅಂದ್ರೆ 100 is not equal to 50. 100 = 50 ಅಂತ ಏನಾದ್ರೂ ನೀವು ಬರೆದ್ರೆ ಇದು ಫಾಲ್ಸ್. ಇದು ಓಕೆ, ಬರ್ದಿರ್ಬೋದು ನಾನು, ಬಟ್ ಇದು ಫಾಲ್ಸ್. ಟ್ರೂ ಮತ್ತೆ ಫಾಲ್ಸ್ ಹೇಳ್ತೀವಲ್ಲ, ಆ ತರ ರಾಂಗ್ ಅಥವಾ ಫಾಲ್ಸ್ ಅಂತ ಹೇಳ್ಬೋದು. ಈ ತರ ಫಾಲ್ಸ್ ಏನಾದ್ರೂ ಬಂತು ಅಂದ್ರೆ ನಿಮಗೆ ಫಾಲ್ಸ್ ಕಂಡೀಷನ್, ಆಗ x = 2 ಅನ್ನೋ ನಂಬರು ಈ ಗಿವನ್ ಕ್ವಾಡ್ರಾಟಿಕ್ ಈಕ್ವೇಶನ್ ಅನ್ನ ಸ್ಯಾಟಿಸ್ಫೈ ಮಾಡ್ತಾ ಇಲ್ಲ ಅಂತ ಹೇಳ್ಬಹುದು. ಕ್ಲಿಯರ್ ಆಯ್ತಲ್ವಾ? x = 2 does not satisfy this equation, but x = 1 satisfy this equation. x = 1 ಇದೆಯಲ್ವಾ, ಅದೇನ್ ಮಾಡ್ತು, ಸ್ಯಾಟಿಸ್ಫೈ ಮಾಡ್ತು. ಸೊ ಹಾಗಾದ್ರೆ ಈ x = 1 ಏನು, ಸೊ ನನಗೆ ಗೊತ್ತಿತ್ತು ಹೇಳ್ದೆ. ಸೊ ಹಾಗೆ ಇನ್ನು ಯಾವ್ದಾದ್ರು ನಂಬರ್ ಸ್ಯಾಟಿಸ್ಫೈ ಮಾಡುತ್ತಾ ಅಂತ ನೀವೇನಾದ್ರೂ ಚೆಕ್ ಮಾಡೋದಾದ್ರೆ ಇನ್ನೂ ಒಂದು ನಂಬರ್ ಇದೆ. ಓಕೆ, ಆ ನಂಬರ್ ಕೂಡ ಈ ಈಕ್ವೇಶನ್ ಅನ್ನ ಸ್ಯಾಟಿಸ್ಫೈ ಮಾಡುತ್ತೆ. ಅದ್ಯಾವುದು ಅಂತ ನೀವು ಗೆಸ್ ಮಾಡಬಹುದು. ಸೊ ಯಾರ್ದಾರು ಮೈಂಡಿಗೆ ಬಂದಿರ್ಬೋದು ಈಗ ಆ ನಂಬರ್ ಯಾವುದು ಅಂತ ಅಂದ್ರೆ, ಪುಟ್ x = -1. ಓಕೆ, ಸೊ therefore ಆಗ ಏನಾಗುತ್ತೆ ನೋಡೋಣ. x² - 1 = 0. x ಪ್ಲೇಸಿಗೆ ಏನೀಗ -1 ಅಲ್ವಾ. ಓಕೆ, -1 ಹೋಲ್ ಸ್ಕ್ವೇರ್ -1 = 0. -1 ಅಂದ್ರೆ ಏನಾಗುತ್ತೆ, +1 ಆಗುತ್ತೆ, ಹೌದಲ್ವಾ. ಎಕ್ಸ್ಪೋನೆಂಟ್ 2 ಈವನ್ ಇರೋದ್ರಿಂದ ಸೊ ನೆಗೆಟಿವ್ ಇರೋದು ಪಾಸಿಟಿವ್ ಆಗುತ್ತೆ. ಸೊ -1 = 0. 1 - 1 ಅಂದ್ರೆ ಅಗೇನ್ 0 = 0 ಬಂತು. ಓಕೆ, ದಿಸ್ ಇಸ್ ಟ್ರೂ. ಹಾಗಾಗಿ -1 ಕೂಡ ಏನ್ ಮಾಡ್ತಿದೆ, ಈ ಈಕ್ವೇಶನ್ ನ ಸ್ಯಾಟಿಸ್ಫೈ ಮಾಡ್ತಾ ಇದೆ. ಸೊ ನೀವು ಏನಾದ್ರೂ ಇನ್ನೂ ಒಂದು ನಂಬರ್, ಬೇರೆ ನಂಬರ್ ಯಾವ್ದಾದ್ರು ಇದೆಯಾ ಈ ಈಕ್ವೇಶನ್ ಅನ್ನ ಸ್ಯಾಟಿಸ್ಫೈ ಮಾಡೋದು ಅಂತ ಚೆಕ್ ಮಾಡ್ತಾ ಹೋದ್ರೆ ಸೊ ನಿಮಗೆ ಯಾವ ನಂಬರ್ ಕೂಡ ಸಿಗೋದಿಲ್ಲ. these are the only two numbers which satisfy this equation. ಸೊ ದಟ್ಸ್ ವೈ ಈಗ ನಾವು ಈ ತರ ಬರೀಬಹುದು. x = 1, -1 ಒಟ್ಟಿಗೆ ಬರೀಬಹುದು. ಈ ತರ x = 1, x = -1 ಅಂತ ಎರಡು ಸಲ ಬರೆಯೋದ್ರ ಬದಲಿಗೆ x = 1, -1 ಆರ್ solutions of given quadratic equation. ಓಕೆನಾ. ಹಾಗಾದ್ರೆ ಈ ಏನು ನಂಬರ್ಸ್ ಇದಾವಲ್ವಾ 1 ಮತ್ತೆ -1, ಈ 2 ನಂಬರ್ಸ್ ಈ ಕ್ವಾಡ್ರಾಟಿಕ್ ಈಕ್ವೇಶನ್ ಅನ್ನ ಸ್ಯಾಟಿಸ್ಫೈ ಮಾಡೋದ್ರಿಂದ ಈ 2 ನಂಬರ್ಸ್ ನ ನಾವೇನಂತ ಕರಿತೀವಿ, ಸೊಲ್ಯೂಷನ್ ಅಂತ ಹೇಳಿ ಕರಿತೀವಿ. ಸೊ ಈಗ ಒನ್ ಮೋರ್ ಎಕ್ಸಾಂಪಲ್ ತಗೊಂಡಿದ್ದೆ ನಾನು. x² - 8x - 20 = 0. ಸೊ ಈಗ ಇಲ್ಲಿ ನೋಡಿ, ನೀವು x = 10 ಪುಟ್ ಮಾಡಿ ಚೆಕ್ ಮಾಡಿ. ಓಕೆ, ಪುಟ್ x = 10. ಸ್ವಲ್ಪ ಇಲ್ಲಿ ಡೈರೆಕ್ಟ್ ಆಗಿ ಮಾಡ್ತೀನಿ ನಾನು. ಓಕೆನಾ. ಇಲ್ಲಿ x = 10 ಪುಟ್ ಮಾಡಿದ್ರೆ ಏನಾಗುತ್ತೆ ಅಂದ್ರೆ 10² - 8 × 10. ಯಾಕೆ ಹೇಳಿ, ಇಲ್ಲಿ x ಇರೋ ಪ್ಲೇಸ್ ಎಲ್ಲೆಲ್ಲಿದೆ ಅಲ್ಲೆಲ್ಲ ಪುಟ್ ಮಾಡ್ಬೇಕು ನೀವು. ಇಲ್ಲಿ ಒಂದೇ ಕಡೆ ಇತ್ತು, ಹಾಗಾಗಿ ಅಲ್ಲಿ ಮಾತ್ರ ಬಂತು. ಇಲ್ಲಿ ನೋಡಿ, x² ಇರೋ ಪ್ಲೇಸ್ ಅಲ್ಲಿ x ಇದೆ ಅಲ್ವಾ, ಇಲ್ಲಿ x ಪ್ಲೇಸ್ ಅಲ್ಲಿ 10 ಹಾಕಿ ಎಕ್ಸ್ಪೋನೆಂಟ್ ಹಾಗೆ ಇರ್ಬೇಕದು. ಅರ್ಥ ಆಯ್ತಲ್ವಾ, ಎಕ್ಸ್ಪೋನೆಂಟ್ ಬರೀಲೇಬೇಕು. x ಪ್ಲೇಸಿಗೆ ಮಾತ್ರ 10 ಹಾಕ್ತಿದೀವಿ ನಾವು.
ನೆಕ್ಸ್ಟ್ ಇಲ್ಲೂ ಒಂದ್ ಕಡೆ ಎಕ್ಸ್ ಇದೆ ಅಲ್ವಾ, ಇಲ್ಲೂ 10 ಅಂತ ಪುಟ್ ಮಾಡ್ಬೇಕು ನೀವು. 8 ಇಂಟು 10 ಅಂತ ಆಗುತ್ತೆ. ಅರ್ಥ ಆಯ್ತಾ? ಎಕ್ಸ್ ಎಲ್ಲೆಲ್ಲಿ ಇದೆ ಮ್ಯಾಕ್ಸಿಮಮ್ ನಿಮಗೆ 2 ಕಡೆ ಬರುತ್ತೆ ಅಷ್ಟೇ. ಇಲ್ಲ ಅಂದ್ರೆ ಸೊ ಈ ತರ ಇದ್ರೆ ಒಂದ್ ಕಡೆ ಬರುತ್ತೆ ನಿಮಗೆ. ಅಂಡ್ ದೆನ್ ಅಲ್ಲಿ ಎಕ್ಸ್ಪೋನೆಂಟ್ ಇರೋದನ್ನ ಮಿಸ್ ಮಾಡಬಾರ್ದು, ಇದ್ರೆ ಹಾಕ್ಬೇಕು. ಸೊ ಇಲ್ಲಿ ಎಕ್ಸ್ಪೋನೆಂಟ್ ಏನಿದೆ 1 ಇದೆ, ಅದು ಯೂಶಲಿ 1 ಇರುತ್ತೆ, ಸೊ ಹಾಕ್ದೇ ಇದ್ರು ನಡೆಯುತ್ತೆ. ನೋಡಿ 8 ಇಂಟು 10 ಮೈನಸ್ 20 ಈಸ್ ಈಕ್ವಲ್ ಟು 0 ಅಂತ ಆಕ್ಚುಲಿ ಇರೋದು. ನೋಡೋಣ ಇದು 0 ಇಸ್ ಈಕ್ವಲ್ ಟು 0 ಆಗುತ್ತೆ ಇಲ್ಲ ಚೆಕ್ ಮಾಡೋಣ. ಈಗ 10 ಸ್ಕ್ವೇರ್ ಅಂದ್ರೆ 100, ಹೌದಾ? ಮೈನಸ್ 8 ಇಂಟು 10 ಅಂದ್ರೆ 80, ಮೈನಸ್ ಇಲ್ಲಿ 20 ವಿಚ್ ಇಸ್ ಈಕ್ವಲ್ ಟು 0. ಇಲ್ಲಿ ನೋಡಿ 100 ಆಸ್ ಇಟ್ ಇಸ್. ಈಗ ಮೈನಸ್ 80 ಮೈನಸ್ 20 ಅಂದ್ರೆ ಎಷ್ಟಾಗುತ್ತೆ? ಇದು ಮೈನಸ್ 100 ವಿಚ್ ಇಸ್ ಈಕ್ವಲ್ ಟು 0 ಅಲ್ವಾ? 100 ಮೈನಸ್ 100 ಅಂದ್ರೆ 0, 0 ಇಸ್ ಈಕ್ವಲ್ ಟು 0 ಬಂದಿದೆ. ಸೊ ಹಾಗಾಗಿ ಈಗ ಈ ಈಕ್ವೇಶನ್ಗೆ x ಇಸ್ ಈಕ್ವಲ್ ಟು 10 ಅನ್ನೋದು ಕೂಡ ಏನಾಗುತ್ತೆ? x ಇಸ್ ಈಕ್ವಲ್ ಟು 10 ಅನ್ನೋದು ಕ್ವಾಡ್ರಾಟಿಕ್ ಈಕ್ವೇಶನ್ಗೆ ಸೊಲ್ಯೂಷನ್ ಆಗುತ್ತೆ. ಓಕೆ, ಆಲ್ಸೋ x ಇಸ್ ಈಕ್ವಲ್ ಟು, ಓಕೆ ನೋಡಿ ನೀವು ಚೆಕ್ ಮಾಡಿ, -2 ಪುಟ್ ಮಾಡಿ. ಓಕೆ, x ಇಸ್ ಈಕ್ವಲ್ ಟು -2 ಪುಟ್ ಮಾಡಿ ಚೆಕ್ ಮಾಡಿ. ಓಕೆ, ನಿಮಗೆ ಇದೆರಡು ಕೂಡ ಏನಾಗುತ್ತೆ? ಈ ಕ್ವಾಡ್ರಾಟಿಕ್ ಈಕ್ವೇಶನ್ಗೆ ಸೊಲ್ಯೂಷನ್ ಆಗಿ ಫಾರ್ಮೇಶನ್ ಆಗುತ್ತೆ. ದೇರ್ಫೋರ್ ನೀವು ಕನ್ಕ್ಲೂಷನ್ ಬರಿಬಹುದು, x ಇಸ್ ಈಕ್ವಲ್ ಟು 10, -2 ಆರ್ solutions of given quadratic equation ಅಂತ ಹೇಳಿ ಹೇಳ್ಬಹುದು. ಕ್ಲಿಯರ್ ಆಯ್ತಲ್ವಾ? ಸೊ ಕೆಲವೊಂದು ನೋಟ್ಸ್ ಹೇಳ್ತೀನಿ ನಾನು ನಿಮಗೆ ಇಲ್ಲಿ ಇಂಪಾರ್ಟೆಂಟ್. ಸೊ ಇದನ್ನ ನೀವು ಫಾಲೋ ಮಾಡಿ. ಸೊ ಈಗ ಇಲ್ಲಿ ಫಸ್ಟ್ ಪಾಯಿಂಟ್ ಏನು ಅಂತಂದ್ರೆ, ಸೊಲ್ಯೂಷನ್ಸ್ ಆಫ್ ಎ ಕ್ವಾಡ್ರಾಟಿಕ್ ಈಕ್ವೇಶನ್ are usually called as roots of quadratic equation. ನೋಡಿ, ಪಾಲಿನಾಮಿಯಲ್ ಚಾಪ್ಟರ್ ಅಲ್ಲಿ ನೆನ್ಪಿಟ್ಕೊಳ್ಳಿ, ಸ್ವಲ್ಪ ಕನ್ಫ್ಯೂಷನ್ ಆಗುತ್ತೆ ನಿಮಗೆ ಅಲ್ಲಿಗೂ ಇಲ್ಲಿಗೂ. ಏನ್ ಪ್ರಾಬ್ಲಮ್ ಇಲ್ಲ, ನೀವು ವರ್ಡ್ಸ್ ನ ಮಿಸ್ ಆಗಿ ಯೂಸ್ ಮಾಡಿದ್ರೆ, ಬಟ್ ಆದ್ರೂ ಪ್ರಾಪರ್ ವರ್ಡ್ ಏನಿದೆ ಅದನ್ನ ಯೂಸ್ ಮಾಡಬೇಕು. ಪಾಲಿನಾಮಿಯಲ್ ಚಾಪ್ಟರ್ ಅಲ್ಲಿ ಪಾಲಿನಾಮಿಯಲ್ಗೆ ಸೊಲ್ಯೂಷನ್ಸ್ ಏನಿರುತ್ತಲ್ವಾ ಅದನ್ನ ನಾವು ಝೀರೋಸ್ ಅಂತ ಕರಿತಿದ್ವಿ. ಪಾಲಿನಾಮಿಯಲ್ ನ ಸೊಲ್ಯೂಷನ್ಸ್ ನ ಝೀರೋಸ್. ಬಟ್ ಕ್ವಾಡ್ರಾಟಿಕ್ ಈಕ್ವೇಶನ್ ನ ಝೀರೋಸ್ ನ ನಾವು, ಕ್ವಾಡ್ರಾಟಿಕ್ ಈಕ್ವೇಶನ್ ನ ಸೊಲ್ಯೂಷನ್ಸ್ ನ ರೂಟ್ಸ್ ಅಂತ ಹೇಳಿ ಕರಿತೀವಿ. ಅರ್ಥ ಆಗ್ತಿದೆ ಅಲ್ವಾ? ಸ್ವಲ್ಪ ನಿಮಗೆ ಗೊತ್ತಾಗ್ಲಿಲ್ಲ ಅಂದ್ರೆ ಇಲ್ಲೆಲ್ಲಾದ್ರೂ ಮಾರ್ಕ್ ಮಾಡ್ಕೊಳ್ಳಿ ನೀವು. ಓಕೆ, ಸೊ ನೋಡಿ ಪಾಲಿನಾಮಿಯಲ್ ಅಂಡ್ ದೆನ್ ಇಲ್ಲಿ ಕ್ವಾಡ್ರಾಟಿಕ್ ಈಕ್ವೇಶನ್ಸ್. ಓಕೆ, ಸೊ ಇದೆರಡರ ಸೊಲ್ಯೂಷನ್ ಏನಿರುತ್ತಲ್ವಾ ಅದನ್ನ, ಓಕೆ, ಪಾಲಿನಾಮಿಯಲ್ ನ ಸೊಲ್ಯೂಷನ್ ಅನ್ನ ಝೀರೋಸ್ ಅಂತ ಕರೆದ್ರೆ, ಕ್ವಾಡ್ರಾಟಿಕ್ ಈಕ್ವೇಶನ್ ಅನ್ನ ಸೊಲ್ಯೂಷನ್ಸ್, ಕ್ವಾಡ್ರಾಟಿಕ್ ಈಕ್ವೇಶನ್ ಗೆ ಸೊಲ್ಯೂಷನ್ಸ್ ಇರುತ್ತಲ್ವಾ ಅದನ್ನ ರೂಟ್ಸ್ ಅಂತ ಹೇಳಿ ಕರಿತೀವಿ. ನೆನ್ಪಿಟ್ಕೊಳ್ಳಿ, ತುಂಬಾ ಇಂಪಾರ್ಟೆಂಟ್ ಇದು. ಅರ್ಥ ಆಯ್ತಾ? ಸೊ ವರ್ಡ್ ನ ಪ್ರಾಪರ್ ಆಗಿ ಯೂಸ್ ಮಾಡ್ಬೇಕು ನೀವು. ಕ್ವಾಡ್ರಾಟಿಕ್ ಈಕ್ವೇಶನ್ ಚಾಪ್ಟರ್ ಅಲ್ಲಿ ನೀವೇನ್ ಹೇಳ್ಬೇಕು? ಸೊಲ್ಯೂಷನ್ ಆಫ್ ಎ ಕ್ವಾಡ್ರಾಟಿಕ್ ಈಕ್ವೇಶನ್ ಅನ್ನ ರೂಟ್ಸ್ ಅಂತ ಕರಿಬೇಕು, ರೂಟ್ಸ್ ಅಂತ ಹೇಳಿ ಕರಿತೀವಿ. ಅದೇ ಪಾಲಿನಾಮಿಯಲ್ ನ ಸೊಲ್ಯೂಷನ್ಸ್ ನ ನಾವು ಝೀರೋಸ್ ಅಂತ ಕರಿಬೇಕು. ಪಾಲಿನಾಮಿಯಲ್ ನ ಸೊಲ್ಯೂಷನ್ಸ್ ನ ಝೀರೋಸ್ ಅಂತ, ಕ್ವಾಡ್ರಾಟಿಕ್ ಈಕ್ವೇಶನ್ ನ ರೂಟ್ಸ್, ಝೀರೋ ಸೊಲ್ಯೂಷನ್ಸ್ ನ ರೂಟ್ಸ್ ಅಂತ ಹೇಳಿ ಕರಿತೀವಿ. ಇದೊಂದು ನಿಮಗೆ ಗೊತ್ತಿರ್ಲಿ. ಓಕೆ, ಈ ಕಾನ್ಸೆಪ್ಟ್ ನಿಮ್ಮ ಮೈಂಡ್ ಅಲ್ಲಿ ಇರ್ಲಿ. ಸೊ ಸೆಕೆಂಡ್ ಒನ್ ಏನು ಅಂತಂದ್ರೆ, ಸೊ ಈಗ ನಾವಿಲ್ಲಿ ಏನು ಕ್ವಾಡ್ರಾಟಿಕ್ ಈಕ್ವೇಶನ್ ಗೆ ಸೊಲ್ಯೂಷನ್ ಫೈಂಡ್ ಔಟ್ ಮಾಡಿದೀವಿ ಅಲ್ವಾ, ಅದು ಪಾಲಿನಾಮಿಯಲ್ ಚಾಪ್ಟರ್ ಅಲ್ಲಿ ಕ್ವಾಡ್ರಾಟಿಕ್ ಪಾಲಿನಾಮಿಯಲ್ ಗೆ ಸೊಲ್ಯೂಷನ್ ಏನ್ ಫೈಂಡ್ ಔಟ್ ಮಾಡ್ತೀವಲ್ವಾ ಅದೇನೇ ಇದು. ಏನು ವ್ಯತ್ಯಾಸ ಇಲ್ಲ, ಅಲ್ಲಿಗೂ ಇಲ್ಲಿಗೂ ಎರಡೂ ಒಂದೇ. ಅದು ನಾನು ಅಲ್ಲ ಫಸ್ಟ್ ಕ್ಲಾಸ್ ಅಲ್ಲೇ ಹೇಳಿದೆ, ಕ್ವಾಡ್ರಾಟಿಕ್ ಈಕ್ವೇಶನ್ ಬಂದಿರೋದೇ ಕ್ವಾಡ್ರಾಟಿಕ್ ಪಾಲಿನಾಮಿಯಲ್ ಇಂದ. ಈಕ್ವಲ್ ಟು 0 ಆಗ್ತೀವಿ ಅಷ್ಟೇ, ಇನ್ನೇನು ಜಾಸ್ತಿ ಇಲ್ಲ. ಹಾಗಾಗಿ ಆ ಕ್ವಾಡ್ರಾಟಿಕ್ ಪಾಲಿನಾಮಿಯಲ್ ಇದೆ ಒಂದು, ಅದರ ಝೀರೋಸ್ ಏನಿದಾವಲ್ವಾ ಅದೇ ನಂಬರ್ಸ್ ಈ ಕ್ವಾಡ್ರಾಟಿಕ್ ಈಕ್ವೇಶನ್ ಗೆ ರೂಟ್ಸ್ ಅಂತ ಕರಿತೀವಿ ಅಷ್ಟೇ. ಅದೇನೆ ಬರೋದು ಇಲ್ಲೂ ಸೊಲ್ಯೂಷನ್ ಫೈಂಡ್ ಔಟ್ ಮಾಡೋದು. ಓಕೆನಾ? ಕನ್ಫ್ಯೂಷನ್ ಆಗ್ಬೇಡಿ, ಕ್ವಾಡ್ರಾಟಿಕ್ ಈಕ್ವೇಶನ್ಗೂ ಪಾಲಿನಾಮಿಯಲ್ಗೂ ಏನು ವ್ಯತ್ಯಾಸ ಇಲ್ಲ, ಎರಡೂ ಒಂದೇ. ಅದ್ ಎರಡಕ್ಕೆ ಸೊಲ್ಯೂಷನ್ ಫೈಂಡ್ ಔಟ್ ಮಾಡ್ತೀವಲ್ವಾ, ಅದ್ ಎರಡು ಸೊಲ್ಯೂಷನ್ಸ್ ಒಂದೇನೆ ಬರುತ್ತೆ, ಬಟ್ ಅದಕ್ಕೆ ಇರುವಂತ ನೇಮ್ ಬೇರೆ ಅಷ್ಟೇ. ನೇಮ್ ಬೇರೆ, ಆನ್ಸರ್ ಒಂದೇ ಬರುತ್ತೆ, ಅದೇ ಬರುತ್ತೆ. ನಿಮಗೆ ಮುಂದೆ ಗೊತ್ತಾಗುತ್ತೆ, ಫ್ಯಾಕ್ಟರೈಸೇಷನ್ ಮೆಥಡ್ ಅಲ್ಲಿ ಪ್ರಾಬ್ಲಮ್ ಮಾಡಿದ್ಮೇಲೆ ಗೊತ್ತಾಗುತ್ತೆ. ಈಗ ನೋಡಿ, ಅದೇ ಪಾಲಿನಾಮಿಯಲ್ ಚಾಪ್ಟರ್ ಅಲ್ಲಿ ಸೊಲ್ಯೂಷನ್ಸ್ ನ ಝೀರೋಸ್ ಅಂತ ಕರಿತೀವಿ, ಕ್ವಾಡ್ರಾಟಿಕ್ ಈಕ್ವೇಶನ್ ಚಾಪ್ಟರ್ ಅಲ್ಲಿ ಸೊಲ್ಯೂಷನ್ಸ್ ನ ರೂಟ್ಸ್ ಅಂತ ಕರಿಬೇಕು ಅಷ್ಟೇ. ಹೆಸರು ಮಾತ್ರ ವ್ಯತ್ಯಾಸ ಅಷ್ಟೇ, ಗೊತ್ತಾಯ್ತಾ? ಬಟ್ ಅಲ್ಲಿ ಆ ಮೀನಿಂಗ್ ಒಳಗಡೆ ಏನು ಚೇಂಜಸ್ ಇಲ್ಲ, ಮೀನಿಂಗ್ ಒಂದೇ, ಎರಡೂ ಒಂದೇ. ಅದೊಂದು ಪಾಯಿಂಟ್ ಅಲ್ಲಿ. ಅಂಡ್ ದೆನ್ ಪಾಲಿನಾಮಿಯಲ್ ಚಾಪ್ಟರ್ ಅಲ್ಲಿ ನಾನು ನಿಮಗೆ ಕ್ಲಿಯರ್ ಆಗಿ ಒಂದು ಟೇಬಲ್ ಎಲ್ಲ ಕೊಟ್ಟಿದ್ದೆ. ಈಗ ಒಂದು ಕ್ವಾಡ್ರಾಟಿಕ್ ಪಾಲಿನಾಮಿಯಲ್ ಅಂದ್ರೆ
ಅದಕ್ಕೆ ಮ್ಯಾಕ್ಸಿಮಮ್ ಎಷ್ಟು ಝೀರೋಸ್ ಇರುತ್ತೆ ಅಂತ ಹೇಳಿದ್ದೆ ನಿಮಗೆ. ಓಕೆ, ಕ್ವಾಡ್ರಾಟಿಕ್ ಪೋಲಿನಾಮಿಯಲ್ ಕ್ಯಾನ್ ಹ್ಯಾವ್ ಅಟ್ ಮೋಸ್ಟ್ 2 zeros ಅಂತ ಹೇಳಿದ್ದೆ. ಓಕೆ, ಇಲ್ಲಿ ಅದನ್ನ ನೀವೇನ್ ಮಾಡ್ಬೇಕು, ಕ್ವಾಡ್ರಾಟಿಕ್ ಈಕ್ವೇಶನ್ ಗೆ ಕನ್ವರ್ಟ್ ಮಾಡ್ಬೇಕು. ಏನಂತ ಹೇಳ್ತೀರಾ ಈಗ ಇಲ್ಲಿ ನೋಡಿ, ಕ್ವಾಡ್ರಾಟಿಕ್ ಈಕ್ವೇಶನ್ can have at most 2 ರೂಟ್ಸ್ ಅನ್ಬೇಕಷ್ಟೇ. ಅರ್ಥ ಆಯ್ತಲ್ವಾ? ಕ್ವಾಡ್ರಾಟಿಕ್ ಪೋಲಿನಾಮಿಯಲ್ ಬದಲಾಗಿ ಕ್ವಾಡ್ರಾಟಿಕ್ ಈಕ್ವೇಶನ್, ಝೀರೋಸ್ ಬದಲಾಗಿ ರೂಟ್ಸ್ ಅಷ್ಟೇ. ಅಲ್ಲೂ ಇಲ್ಲೂ ಅಟ್ಮೋಸ್ಟ್ 2ನೇ, ಅಲ್ಲೂ ಅಟ್ಮೋಸ್ಟ್ 2ನೇ. ಇದ್ರ ಮೀನಿಂಗ್ ಏನು ಅಂತಂದ್ರೆ, ಈಗ ಒಂದು ಕ್ವಾಡ್ರಾಟಿಕ್ ಈಕ್ವೇಶನ್ ನಿಮಗೆ ಕೊಟ್ಟಿದ್ದಾರೆ, ನಿಮಗೆ ರೂಟ್ಸ್ ಫೈಂಡ್ ಔಟ್ ಮಾಡಿ ಅಂತ ಹೇಳ್ತಾರೆ. ನೋಡಿ, ಈಗ ಹೊಸ ವರ್ಡಿಗೆ ಅಡಾಪ್ಟ್ ಆಗ್ಬೇಕು, ಕ್ವಾಡ್ರಾಟಿಕ್ ಈಕ್ವೇಶನ್ ರೂಟ್ಸ್. ಅರ್ಥ ಆಯ್ತಾ? ಕ್ವಾಡ್ರಾಟಿಕ್ ಈಕ್ವೇಶನ್ ಕೊಡ್ತಾರೆ, ಫೈಂಡ್ ದ ರೂಟ್ಸ್ ಆಫ್ ದಿಸ್ ಕ್ವಾಡ್ರಾಟಿಕ್ ಈಕ್ವೇಶನ್ ಅಂತ ಹೇಳ್ತಾರೆ. ರೂಟ್ಸ್ ಅಂದ್ರೆ ಏನು? ಸೊಲ್ಯೂಷನ್. ನೀವು ಫೈಂಡ್ ಔಟ್ ಮಾಡಿದಾಗ ಸಮ್ಟೈಮ್ಸ್ ಒಂದೊಂದು ಕ್ವಾಡ್ರಾಟಿಕ್ ಈಕ್ವೇಶನ್ ಗೆ ಒಂದೇ ರೂಟ್ ಸಿಗುತ್ತೆ. ಸಮ್ಟೈಮ್ಸ್ ಒಂದೇ ರೂಟ್ ಅಂದ್ರೆ ರಿಪೀಟೆಡ್ ಅಂತ ಬರುತ್ತೆ ನಮಗೆ. ಆಕ್ಚುಲಿ ಅದು ಲಾಸ್ಟ್ ಕಾನ್ಸೆಪ್ಟ್ ಅಲ್ಲಿ ಬರುತ್ತೆ, ಹೇಳ್ತೀನಿ. ಓಕೆ, ಸಮ್ಟೈಮ್ಸ್ ಏನಾಗುತ್ತೆ, ನಮಗೆ ಒಂದೇ ರೂಟ್ ಸಿಗುತ್ತೆ, ಸಮ್ಟೈಮ್ಸ್ 2 ರೂಟ್ಸ್ ಸಿಗುತ್ತೆ, ಸಮ್ಟೈಮ್ಸ್ ಯಾವುದೇ ರೂಟ್ ಸಿಗೋದೇ ಇಲ್ಲ. ಆ ತರದ ಕ್ವಾಡ್ರಾಟಿಕ್ ಈಕ್ವೇಶನ್ ಇದೆ. ಈ ಸಿಚುಯೇಷನ್ ಅನ್ನ ನಾವು ಅಟ್ಮೋಸ್ಟ್ 2 ಅಂತ ಕರಿತೀವಿ. ಅಟ್ಮೋಸ್ಟ್ 2 ಅಂದ್ರೆ ಏನು ಅಂದ್ರೆ, ಮ್ಯಾಕ್ಸಿಮಮ್ ಅಂದ್ರೆ 2 ರೂಟ್ಸ್ ಬರುತ್ತೆ. ಓಕೆ, ಮಿನಿಮಮ್ ಅಂದ್ರೆ 0 ರೂಟ್ಸ್ ಇರಬಹುದು, ನೆನ್ಪಿಟ್ಕೊಳ್ಳಿ. ಓಕೆ, ಸೊ ಮ್ಯಾಕ್ಸಿಮಮ್ ಅಂದ್ರೆ 2, ಇಲ್ಲ ಇದಕ್ಕಿಂತ ಕಡಿಮೆ ಅಂದ್ರೆ 1 ರೂಟ್ ಸಿಗ್ಬೋದು, ಅಥವಾ ಯಾವುದೇ ರೂಟ್ ಸಿಗದೇನೂ ಇರ್ಬೋದು. ಬಟ್ 2 ನ ಕ್ರಾಸ್ ಮಾಡೋದಿಲ್ಲ. ಅಂದ್ರೆ ಮ್ಯಾಕ್ಸಿಮಮ್ ಅಂದ್ರೆ 2 ರೂಟ್ಸ್ ಸಿಗುತ್ತೆ ಒಂದು ಕ್ವಾಡ್ರಾಟಿಕ್ ಈಕ್ವೇಶನ್ ಗೆ. ಅದಕ್ಕಿಂತ ಜಾಸ್ತಿ ಅಂತೂ ಇರ್ಲಿಕ್ಕೆ ಚಾನ್ಸ್ ಇಲ್ಲ, ಬಟ್ ಇದಕ್ಕಿಂತ ಕಡಿಮೆ ಇರ್ಬೋದು. 2 ಗಿಂತ ಕಡಿಮೆ ಅಂದ್ರೆ 1 ರೂಟ್ ಇರ್ಬೋದು, ಅಥವಾ ಯಾವುದೇ ರೂಟ್ ಇಲ್ಲದೆ ಇರೋ ತರ ಕೂಡ ಇರಬಹುದು. ಅರ್ಥ ಆಯ್ತಾ? ಬಟ್ ಈ ಚಾಪ್ಟರ್ ಅಲ್ಲಿ ನಾವು ಈ ರೀತಿಯ ಪ್ರಾಬ್ಲಮ್ಗಳನ್ನ ನಾವು ಹೆಚ್ಚಾಗಿ ಸಾಲ್ವ್ ಮಾಡೋದಿಲ್ಲ. ಇದೆ ಆ ತರದ ಕ್ವಾಡ್ರಾಟಿಕ್ ಈಕ್ವೇಶನ್ಸ್ ಇದೆ, ಬಟ್ ಇದ್ರ ಬಗ್ಗೆ ನಾವು ಜಾಸ್ತಿ ಇಲ್ಲಿ ಡಿಸ್ಕಸ್ ಮಾಡೋದಿಲ್ಲ. ಆ ತರದ ಪ್ರಾಬ್ಲಮ್ಸ್ ಯಾವುದು ಇಲ್ಲ ಆಲ್ಮೋಸ್ಟ್ ಆಲ್. ಓಕೆ, ಎಲ್ಲಾ ಕಡೆ ಯಾವ ಎಕ್ಸರ್ಸೈಸ್ ಅಲ್ಲಿ ಈ ಪ್ರಾಬ್ಲಮ್ ಬರಲ್ಲ ನಿಮಗೆ. ಆಲ್ಮೋಸ್ಟ್ ಆಲ್ 2 ರೂಟ್ಸ್ ಎಕ್ಸಿಸ್ಟ್ ಆಗ್ಬೇಕು. ಆ ತರಹದ ಕ್ವಾಡ್ರಾಟಿಕ್ ಈಕ್ವೇಶನ್ ಅನ್ನ ನಾವು ಈ ಚಾಪ್ಟರ್ ಅಲ್ಲಿ ಹೆಚ್ಚಾಗಿ ಸ್ಟಡಿ ಮಾಡ್ತೀವಿ, ನೆನ್ಪಿಟ್ಕೊಳ್ಳಿ. ಅರ್ಥ ಆಯ್ತಲ್ವಾ? ಈ ಚಾಪ್ಟರ್ ಅಲ್ಲಿ ಮ್ಯಾಕ್ಸಿಮಮ್ 99% ನೀವು ಇದನ್ನೇ ಸ್ಟಡಿ ಮಾಡೋದು. ಓಕೆ, ಆಲ್ಮೋಸ್ಟ್ ಆಲ್ 99% 2 ಡಿಸ್ಟಿಂಕ್ಟ್ ರೂಟ್ಸ್ ಎಕ್ಸಿಸ್ಟ್ ಆಗುವಂತ ಕ್ವಾಡ್ರಾಟಿಕ್ ಈಕ್ವೇಶನ್ಸ್ ಅನ್ನ ನೀವು ಸ್ಟಡಿ ಮಾಡ್ತೀರಾ ಈ ಚಾಪ್ಟರ್ ಅಲ್ಲಿ. ಇದು ಒಂದು ನೆನ್ಪಿಟ್ಕೊಳ್ಳಿ, ಬಟ್ ಗೊತ್ತಿರ್ಲಿ ನಿಮಗೆ. ಓಕೆ, ಸೊ ಈ ತರಹದ್ದು ಕ್ವಾಡ್ರಾಟಿಕ್ ಈಕ್ವೇಶನ್ಸ್ ಇರುತ್ತೆ ಅನ್ನೋದು ಗೊತ್ತಿರ್ಬೇಕು ನಿಮಗೆ. ಸೊ ಇಷ್ಟನ್ನ ನೀವು ನೋಟ್ಸ್ ಅಲ್ಲಿ ನೋಟ್ ಡೌನ್ ಮಾಡ್ಕೊಳ್ಳಿ. ಸೊ ಹಾಗೆ ಕ್ಯೂರಿಯಾಸಿಟಿಗೆ ನಿಮಗೆ ಹೇಳ್ತೀನಿ. ಓಕೆನಾ? ಏನು ಅಂದ್ರೆ, ಸೊ ನಾನು ಒಂದು ಕ್ವಾಡ್ರಾಟಿಕ್ ಈಕ್ವೇಶನ್ ಇಲ್ಲಿ ಕೊಡ್ತಾ ಇದ್ದೀನಿ ನಿಮಗೆ. ಕ್ವಾಡ್ರಾಟಿಕ್ ಈಕ್ವೇಶನ್ ಏನು ಅಂದ್ರೆ, x² + 1 = 0. ಇದು ನೋಡೋಣ. ನೀವು ಇದಕ್ಕೆ ಟ್ರೈ ಮಾಡಿ, ಯಾವ್ದಾದ್ರು ರೂಟ್ ಅನ್ನ ಫೈಂಡ್ ಔಟ್ ಮಾಡಿ. ರೂಟ್ ಅಥವಾ ಸೊಲ್ಯೂಷನ್ ಎರಡು ಒಂದೇ. ಸೊಲ್ಯೂಷನ್ ಅನ್ನ ಫೈಂಡ್ ಔಟ್ ಮಾಡ್ಲಿಕ್ಕೆ ಟ್ರೈ ಮಾಡಿ, ರೂಟ್ಸ್ ಫೈಂಡ್ ಔಟ್ ಮಾಡ್ಲಿಕ್ಕೆ ಟ್ರೈ ಮಾಡಿ. ಅಂದ್ರೆ ಎಕ್ಸ್ ಗೆ ಏನು ನಂಬರ್ ಕೊಟ್ರೆ ಈ ಈಕ್ವೇಶನ್ ಸ್ಯಾಟಿಸ್ಫೈ ಆಗುತ್ತೆ, ಚೆಕ್ ಮಾಡ್ತಾ ಹೋಗಿ ನೀವು. ಅರ್ಥ ಆಯ್ತಲ್ವಾ? ಸೊ ಯಾವ್ದಾದ್ರು ನಂಬರ್ ಸಿಗುತ್ತಾ? ಸಿಕ್ಕರೆ ಕಾಮೆಂಟ್ ಬಾಕ್ಸ್ ಅಲ್ಲಿ ಹಾಕಿ. ಸಪೋಸ್ ನಿಮಗೆ ಸಿಗಲಿಲ್ಲ ಅಂತಂದ್ರೆ, ಯಾವ ನಂಬರು ಇಲ್ಲ ಅಂದ್ರೆ, ಯಾವ ನಂಬರು ಸಿಗ್ತಾ ಇಲ್ಲ ಅಂತ ನೀವು ಕಮೆಂಟ್ ಬಾಕ್ಸ್ ಅಲ್ಲಿ ಹಾಕ್ಬೇಕು ನನಗೆ. ಸೊ ಅದೇ ರೀತಿ ಒನ್ ಮೋರ್ ಕ್ವಾಡ್ರಾಟಿಕ್ ಈಕ್ವೇಶನ್ ಕೊಟ್ಟಿದ್ದೀನಿ, ಇದೆರಡಕ್ಕೂ ಟ್ರೈ ಮಾಡಿ ನೀವು. ಝೀರೋಸ್ ಅಲ್ಲ, ರೂಟ್ಸ್ ಕಂಡುಹಿಡಿಯಲಿಕ್ಕೆ ಈ ಎರಡು ಈಕ್ವೇಶನ್ ಗೆ ಟ್ರೈ ಮಾಡಿ. ರೂಟ್ಸ್ ಅಟ್ಲೀಸ್ಟ್ ಒಂದಾದ್ರೂ ಹೇಳಿ. 1 ಅಥವಾ 2 ರೂಟ್ಸ್ ಸಿಗ್ಬೋದು. ಮ್ಯಾಕ್ಸಿಮಮ್ ಅಂದ್ರೆ 2 ಸಿಗುತ್ತೆ, 2 ಗಿಂತ ಜಾಸ್ತಿ ಅಂತೂ ಸಿಗಲ್ಲ, ಹೇಳ್ಬಿಟ್ಟಿದ್ದೀನಿ. ಓಕೆನಾ? ಸೊ ಒಂದಾದ್ರೂ ಇದ್ರೆ ಫೈಂಡ್ ಔಟ್ ಮಾಡಿ. ಓಕೆ, ಒಂದಾದ್ರೂ ಫೈಂಡ್ ಔಟ್ ಮಾಡಿ, ಅಥವಾ 2 ಫೈಂಡ್ ಔಟ್ ಮಾಡ್ತೀನಿ ಅಂದ್ರೆ 2 ಕೂಡ ಫೈಂಡ್ ಔಟ್ ಮಾಡಿ. ಒಟ್ನಲ್ಲಿ ಫೈಂಡ್ ಔಟ್ ಮಾಡಿದ್ರೆ ಯಾವುದು ಅಂತ ಹೇಳಿ ನನಗೆ. ಓಕೆ, ಅಥವಾ ನಿಮಗೆ ಯಾವುದು ಸಿಗ್ತಿಲ್ಲ ಅಂದ್ರೆ ಅದನ್ನು ಮೆನ್ಷನ್ ಮಾಡಿ ನೀವು ಕಮೆಂಟ್ ಬಾಕ್ಸ್ ಅಲ್ಲಿ. ಆಗ ನಿಮಗೆ, ಸೊ ನಾನು ಇಲ್ಲಿ ಹೇಳಿದ್ನಲ್ವಾ, ಈ ಸಿಚುಯೇಷನ್ ನಿಮಗೆ ಅರ್ಥ ಆಗ್ಬಹುದು. ಸೊ ಜಸ್ಟ್ ಈಗ ಒಂದು ಪೇಜ್ ಹಿಂದೆ ಹೋದೆ ನಾನೀಗ. ಈಗ ಇಲ್ಲಿ ನಾವೇನು ಸ್ಟಾರ್ಟಿಂಗು 2 ಕ್ವಾಡ್ರಾಟಿಕ್ ಈಕ್ವೇಶನ್ಸ್ ನಿಮಗೆ ಕೊಟ್ಟಿದ್ದೆ. ಅಲ್ಲಿ ನಂಬರ್ ಸಬ್ಸ್ಟಿಟ್ಯೂಷನ್ ಮಾಡಿದಾಗ ಏನು ಈಕ್ವೇಶನ್ ಸ್ಯಾಟಿಸ್ಫೈ ಆಯ್ತಲ್ವಾ, ಇಲ್ಲಿ ನಾನು ಏನ್ ಮಾಡಿದ್ದೆ, ನಿಮಗೆ ಸೊಲ್ಯೂಷನ್ಸ್ ಅಂತ ಕಾಲ್ ಮಾಡಿದೆ. ಇನ್ಸ್ಟೆಡ್ ಆಫ್ ಸೊಲ್ಯೂಷನ್ ನೀವೀಗ ಏನ್ ಹೇಳ್ಬೋದು, ರೂಟ್ಸ್ ಅಂತ ವರ್ಡ್ ನ ಯೂಸ್ ಮಾಡ್ಬೋದು, ನೆನ್ಪಿಟ್ಕೊಳ್ಳಿ. ಓಕೆ, ಇದು ವರ್ಡ್ ಹೇಳಿದ್ದಿಲ್ಲ ಅಲ್ವಾ, ಹಾಗಾಗಿ ಇಲ್ಲಿ ಸೊಲ್ಯೂಷನ್ಸ್ ಅಂತ ತಗೊಂಡಿದ್ದೆ. ಸೊ ನೀವು ಈಗ ಚೇಂಜಸ್ ಮಾಡೋದು ಬೇಡ ನೀವು. ಓಕೆ, ಸೊ ಹಾಗೆ ಗೊತ್ತಾಗ್ಲಿ ಅಂತ ಹೇಳಿದೆ ನಿಮಗೆ.
ಓಕೆ, ಇಲ್ಲೇನು ಟೂ ನಂಬರ್ಸ್ ಯಾವುದು ಸೊಲ್ಯೂಷನ್ ಸಿಕ್ಕಿತ್ತಲ್ವಾ, ಆ ಸೊಲ್ಯೂಷನ್ಸ್ ಏನಿದೆ ಅಲ್ವಾ ಅದನ್ನ ನಾವು ರೂಟ್ಸ್ ಆಫ್ ದಿ ಕ್ವಾಡ್ರಾಟಿಕ್ ಇಕ್ವೇಶನ್. 10 is root of this one, -2 is root of this one, 1 is root of this equation, -1 is root of this quadratic equation ಅಂತ ಹೇಳ್ಬೋದು. ಸೊ ಹಾಗಾದ್ರೆ ಇಲ್ಲಿ ನಾನು ಇದು ಡೈರೆಕ್ಟ್ ಆಗಿ ಹೇಳ್ತೆ ನಿಮಗೆ, ಈ ನಂಬರ್ ಪುಟ್ ಮಾಡಿ ಸ್ಯಾಟಿಸ್ಫೈ ಆಗುತ್ತೆ ಅಂತ. ಓಕೆ, ರೂಟ್ಸ್ ನಾನೇ ಹೇಳ್ಬಿಟ್ಟೆ, ಚೆಕ್ ಮಾಡಕ್ ಹೇಳ್ದೆ. ಹಾಗಾದ್ರೆ ಈ ರೂಟ್ಸ್ ನ ನಾನು ಹೇಗೆ ಕಂಡುಹಿಡಿಯೋದು? ಒಂದು ಕ್ವಾಡ್ರಾಟಿಕ್ ಇಕ್ವೇಶನ್ ಕೊಟ್ರೆ ಈ ರೂಟ್ಸ್ ನಾನು ಫೋನ್ ಆಗಿ ಕಂಡುಹಿಡಿಯಬೇಕು. ಓಕೆ, ಯಾವ್ದು ರೂಟ್ಸ್ ಆಗುತ್ತೆ, ಯಾವ ನಂಬರು ಈ ಈಕ್ವೇಶನ್ ಗೆ ರೂಟ್ ಆಗುತ್ತೆ ಅನ್ನೋದನ್ನ ಫೈಂಡ್ ಔಟ್ ಮಾಡಬೇಕು. ಹಾಗಿದ್ರೆ ಹೇಗೆ ಫೈಂಡ್ ಔಟ್ ಮಾಡೋದು ಅಂತ ನೀವು ಕೇಳಿದ್ರೆ, ಸೊ ಅದನ್ನ ಫೈಂಡ್ ಔಟ್ ಮಾಡ್ಲಿಕ್ಕೆ ನಿಮಗೆ 3 ಮೆಥಡ್ಸ್ ಇದೆ. ಆ 3 ಮೆಥಡ್ಸ್ ಈ ಸಿಲೆಬಸ್ ಅಲ್ಲಿ, ಈ ಚಾಪ್ಟರ್ ಅಲ್ಲಿ ನಾವು ಕಲಿತಾ ಹೋಗೋದು. ಓಕೆ, ಸೊ ನೋಡಿ, ಈ ಕ್ವಾಡ್ರಾಟಿಕ್ ಈಕ್ವೇಶನ್ ಏನಿದೆ ಅದನ್ನ ಸಾಲ್ವ್ ಮಾಡೋದು ಅಂತಾನು ಹೇಳ್ತೀವಿ. ಓಕೆ, ಸಾಲ್ವ್ ಮಾಡೋದು ಅಥವಾ ಸೊಲ್ಯೂಷನ್ ಅನ್ನ ಫೈಂಡ್ ಔಟ್ ಮಾಡೋದು ಎರಡು ಒಂದೇ. ಕ್ವಾಡ್ರಾಟಿಕ್ ಈಕ್ವೇಶನ್ ಅನ್ನ ಸಾಲ್ವ್ ಮಾಡ್ಲಿಕ್ಕೆ ನಿಮಗೆ 3 ಮೆಥಡ್ಸ್ ಇದೆ, ಅಥವಾ ಸೊಲ್ಯೂಷನ್ ಅನ್ನ ಫೈಂಡ್ ಔಟ್ ಮಾಡ್ಲಿಕ್ಕೆ ಅಥವಾ ರೂಟ್ಸ್ ಅನ್ನ ಫೈಂಡ್ ಔಟ್ ಮಾಡ್ಲಿಕ್ಕೆ 3 ಮೆಥಡ್ಸ್ ಇದೆ. ಆ 3 ಮೆಥಡ್ಸ್ ಯಾವುದು ಅಂತಂದ್ರೆ, ಫಸ್ಟ್ ಒನ್ ನೋಡಿ, ಫ್ಯಾಕ್ಟರೈಸೇಷನ್ ಮೆಥಡ್ ಅಂತ ಹೇಳಿ ಕರಿತೀವಿ. ಫ್ಯಾಕ್ಟರೈಸೇಷನ್ ಅಂತ ಬರ್ದಿದ್ದೀನಿ. ಓಕೆನಾ, ಫ್ಯಾಕ್ಟರೈಸೇಷನ್ ಮೆಥಡ್ ಫಸ್ಟ್ ಒನ್. ಸೆಕೆಂಡ್ ಒನ್ ನೋಡಿ, ಕಂಪ್ಲೀಟಿಂಗ್ ದಿ ಸ್ಕ್ವೇರ್. ಈ ಮೆಥಡ್ ಇದೆ ಅಲ್ವಾ ಫ್ಯಾಕ್ಟರೈಸೇಷನ್, ಇದೇನು ನನಗೆ ತುಂಬಾ ಟೈಮ್ ಹಿಡಿಯೋದಿಲ್ಲ ಇದನ್ನ ಹೇಳಲಿಕ್ಕೆ. ನಿಮಗೆ ಇದು ತುಂಬಾ ಸಿಂಪಲ್. ಓಕೆ, ಸೊ ಯಾಕೆಂದ್ರೆ ಇದು ಪಾಲಿನಾಮಿಯಲ್ ಚಾಪ್ಟರ್ ಅಲ್ಲಿ ನಿಮಗೆ ಆಲ್ರೆಡಿ ಇದು ಬಂದಿದೆ, ಹಾಗಾಗಿ ನನಗೆ ತುಂಬಾ ಟೈಮ್ ತಗೊಳ್ಳೋದೇ ಇಲ್ಲ ಇದನ್ನ ಹೇಳಲಿಕ್ಕೆ. ಇದು ಕ್ಲಿಯರ್ ಆಗಿ ನಿಮಗೆ ಗೊತ್ತಾಗುತ್ತೆ. ಬಟ್ ಇಂಪಾರ್ಟೆಂಟ್ ಏನು ಅಂದ್ರೆ, ಈ 2 ಮೆಥಡ್ಸ್ ನನಗೆ ನಿಮಗೆ ಕನ್ವೆ ಮಾಡೋದು ಇಂಪಾರ್ಟೆಂಟ್. ಇಲ್ಲಿ ನೋಡ್ಕೊಳ್ಳಿ, ಕಂಪ್ಲೀಟಿಂಗ್ ದಿ ಸ್ಕ್ವೇರ್ ಅಂತಿದೆ ಅಲ್ವಾ, ಇದು ಒಂದು ಮೆಥಡ್. ಕಂಪ್ಲೀಟಿಂಗ್ ದಿ ಸ್ಕ್ವೇರ್ ಅಂತ, ಇದು ಹೊಸ ವರ್ಡ್ ನಿಮಗೆ. ಸೊ ಕಂಪ್ಲೀಟಿಂಗ್ ದಿ ಸ್ಕ್ವೇರ್, ಇಲ್ಲಿ ಸ್ಕ್ವೇರ್ ಅನ್ನೋ ವರ್ಡ್ ಏನು ಇಂಡಿಕೇಟ್ ಮಾಡುತ್ತೆ ಅಂದ್ರೆ, ನಾರ್ಮಲಿ ಇದು ಅಲ್ಲ. ಓಕೆ, ಜಾಮೆಟ್ರಿಕಲ್ ಸ್ಕ್ವೇರ್ ಅಂತ ತಗೋಬೇಡಿ. ಈ ಎಕ್ಸ್ಪೋನೆಂಟ್ 2 ಇದ್ರೆ ನಾವು ಅದನ್ನ ಸ್ಕ್ವೇರ್ ಅಂತ ಕರಿತೀವಲ್ವಾ, ಆ ತರ, ಆ ಸೆನ್ಸ್ ಅಲ್ಲಿ ಇಲ್ಲಿ ಯೂಸ್ ಆಗಿದೆ. ಕಂಪ್ಲೀಟಿಂಗ್ ದಿ ಸ್ಕ್ವೇರ್ ಗೊತ್ತಾಗುತ್ತೆ, ನೆಕ್ಸ್ಟ್ ಹೇಳ್ತೀನಿ. ನೆಕ್ಸ್ಟ್ ಕ್ವಾಡ್ರಾಟಿಕ್ ಫಾರ್ಮುಲಾ ಅಂತ, ಥರ್ಡ್ ಮೆಥಡ್ ಕ್ವಾಡ್ರಾಟಿಕ್ ಫಾರ್ಮುಲಾ. ನಾನು ನಿಮಗೆ ಹೇಳಿದೆ ಶ್ರೀಧರಾಚಾರ್ಯಸ್ ಫಾರ್ಮುಲಾ ಅಂತ ಇದೆ, ಶ್ರೀಧರಾಸ್ ಫಾರ್ಮುಲಾ ಅಂತ ಇದೆ. ಸೊ ಅದರಿಂದ ನೀವು ಕ್ವಾಡ್ರಾಟಿಕ್ ಇಕ್ವೇಶನ್ ಅನ್ನ ಸಾಲ್ವ್ ಮಾಡಬಹುದು. ನಾನು ಫಾರ್ಮುಲಾದಲ್ಲಿ ಕೊಟ್ಟಿದ್ದೀನಿ, ಆ ಫಾರ್ಮುಲಾನ ಯೂಸ್ ಮಾಡಿ ನೀವು ಒಂದು ಕ್ವಾಡ್ರಾಟಿಕ್ ಈಕ್ವೇಶನ್ ಗೆ ರೂಟ್ಸ್ ಫೈಂಡ್ ಔಟ್ ಮಾಡಿದ್ರೆ ಆ ಮೆಥಡ್ ನಾವೇನಂತ ಕರಿತೀವಿ, ಕ್ವಾಡ್ರಾಟಿಕ್ ಫಾರ್ಮುಲಾ ಮೆಥಡ್ ಅಂತ ಕರಿತೀವಿ. ಓಕೆ, ಇಲ್ಲಿ ಮಾತ್ರ ನಿಮಗೆ ಫಾರ್ಮುಲಾ ಇದೆ, ಬಟ್ ಈ ಮೆಥಡ್ ಅಲ್ಲಿ ಮತ್ತೆ ಈ ಮೆಥಡ್ ಅಲ್ಲಿ ಫಾರ್ಮುಲಾ ಅಂತ ಇಲ್ಲ, ಬಟ್ ಒಂದು ಪ್ರೊಸೀಜರ್ ಇದೆ. ಆ ಪ್ರೊಸೀಜರ್ ನ ನೀವೇನ್ ಮಾಡ್ಬೇಕಾಗುತ್ತೆ, ಫಾಲೋ ಮಾಡ್ಬೇಕು. ಬಟ್ ಥರ್ಡ್ ಮೆಥಡ್ ಅಲ್ಲಿ ಏನಾಗಿದೆ, ಫಾರ್ಮುಲಾ ಇದೆ. ಆ ಫಾರ್ಮುಲಾನ ನೀವು ಅಪ್ಲೈ ಮಾಡ್ಕೊಂಡ್ರೆ ಏನಾಗುತ್ತೆ, ಕ್ವಾಡ್ರಾಟಿಕ್ ಈಕ್ವೇಶನ್ ಗೆ ರೂಟ್ಸ್ ಏನು ಅಂತ ಗೊತ್ತಾಗುತ್ತೆ. ಸೊ ಜಸ್ಟ್ ನೀವೇನ್ ಮಾಡಿ, ಈ ಫ್ಲೋ ಚಾರ್ಟ್ ಏನ್ ಬರ್ದಿದ್ದೀನಿ ಆಸ್ ಇಟ್ ಈಸ್ ಬರ್ಕೊಂಡ್ಬಿಟ್ಟು, ಸೊ ಆಸ್ ಇಟ್ ಈಸ್ ಬರ್ಕೊಳ್ಳಿ, ಇಟ್ ವಿಲ್ ಬಿ ಎನಫ್. ಓಕೆ, ಸೊ ನಾವೀಗ 1 by 1 ಸ್ಟಡಿ ಮಾಡಬೇಕು. ಫಸ್ಟ್ ನಾನು ಇವತ್ತೇನ್ ಮಾಡ್ತಾ ಇದ್ದೀನಿ, ಫ್ಯಾಕ್ಟರೈಸೇಷನ್ ಬಗ್ಗೆ ನಿಮಗೆ ಹೇಳ್ತಾ ಇದ್ದೀನಿ. ಓಕೆ, ಫ್ಯಾಕ್ಟರೈಸೇಷನ್ ಅಂದ್ರೆ ಏನು, ಅದು ಹೇಗೆ ಈ ಮೆಥಡ್ ಅಲ್ಲಿ ನಾವು ಕ್ವಾಡ್ರಾಟಿಕ್ ಈಕ್ವೇಶನ್ ಗೆ ರೂಟ್ಸ್ ನ ಫೈಂಡ್ ಔಟ್ ಮಾಡಬಹುದು ಅಂತ ಹೇಳ್ತಾ ಹೋಗ್ತೀನಿ. ಸೊ ನಾನೀಗ ಡೈರೆಕ್ಟ್ ಆಗಿ ಎಕ್ಸರ್ಸೈಸ್ ಗೆ ಮೂವ್ ಆಗ್ತೀನಿ. ಸೊ ಯಾಕೆಂದ್ರೆ ನಿಮಗೆ ಈ ಮೆಥಡ್ ಫ್ಯಾಕ್ಟರೈಸೇಷನ್ ಆಲ್ರೆಡಿ ನಿಮಗೆ ಗೊತ್ತಿದೆ. ಓಕೆ, ಒಂದು ಪ್ರಾಬ್ಲಮ್ ಸಾಲ್ವ್ ಮಾಡಿದ್ರೆ ನಿಮಗೆ ಕ್ಲಿಯರ್ ಆಗಿ ಗೊತ್ತಾಗುತ್ತೆ. ಎಕ್ಸರ್ಸೈಸ್ 4.2 ನೋಡ್ತಾ ಹೋಗಿ. ಕ್ವಶನ್ ನಂಬರ್ 1 ಈ ತರ ಇದೆ, ಫೈಂಡ್ ದ ರೂಟ್ಸ್ ಆಫ್ ದಿ ಫಾಲೋಯಿಂಗ್ ಕ್ವಾಡ್ರಾಟಿಕ್ ಈಕ್ವೇಶನ್ಸ್ ಬೈ ಫ್ಯಾಕ್ಟರೈಸೇಷನ್ ಅಂತ ಇದೆ. ಸೊ ಅದರಲ್ಲಿ ಫಸ್ಟ್ ಕ್ವಾಡ್ರಾಟಿಕ್ ಈಕ್ವೇಶನ್ ಏನಿದೆ ಅದನ್ನ ತಗೊಳ್ತಾ ಇದ್ದೀನಿ ನಾನು. ಸೊ ಏನ್ ಕೊಟ್ಟಿದ್ದಾನೆ ಅಂತ ನೋಡೋಣ. ಓಕೆ, ಸೊ ಗಿವನ್ ಕ್ವಾಡ್ರಾಟಿಕ್ ಈಕ್ವೇಶನ್ ಏನಿದೆ ಅಂತಂದ್ರೆ, x square minus 3x minus 10 is equal to 0. Okay, so x square minus 3x minus 10 is equal to 0. Okay, so factorization method ಅಂದ್ರೆ ಏನು ಅಂತಂದ್ರೆ, ಸೊ ಪಾಲಿನಾಮಿಯಲ್ ಚಾಪ್ಟರ್ ಅಲ್ಲಿ ನೀವು ಕ್ವಾಡ್ರಾಟಿಕ್ ಪಾಲಿನಾಮಿಯಲ್ ಗೆ ಝೀರೋಸ್ ನ ಫೈಂಡ್ ಔಟ್ ಮಾಡಬೇಕಾದ್ರೆ ಒಂದು ಮೆಥಡ್ ಫಾಲೋ ಮಾಡಿದ್ರೆ ಫ್ಯಾಕ್ಟರೈಸೇಷನ್ ಮೆಥಡ್ ಅಂತ ಹೇಳಿ ಕರಿತೀವಿ. ಅದೇ ಮೆಥಡ್ ನ ಇಲ್ಲಿ ಯೂಸ್ ಮಾಡಿ ಅಷ್ಟೇ ನಿಮಗೆ ಫೈನಲಿ ಏನು 2 ನಂಬರ್ಸ್ ಸಿಗುತ್ತಲ್ವಾ, ಅದೇನಾಗಿರುತ್ತೆ, ರೂಟ್ಸ್ ಆಗಿರುತ್ತೆ. ಓಕೆ, ಹಾಗಾಗಿ ಮೆಥಡ್ ನಿಮಗೆ ತುಂಬಾ ಫೆಮಿಲಿಯರ್ ಆಗಿದೆ. ಇಲ್ಲಿ ನೋಡ್ತಾ ಹೋಗಿ, ಇದು ನೋಡಿ, ax² + bx + c ಆ ಫಾರ್ಮ್ಯಾಟ್ ಅಲ್ಲಿ ಇದೆ, ಹೌದಲ್ವಾ. ಸೊ ಇಲ್ಲಿ ಎ ಪ್ಲೇಸ್ ಅಲ್ಲಿ ಏನಿದೆ, ಸಿ ಪ್ಲೇಸ್ ಅಲ್ಲಿ ಏನಿದೆ ನೋಡ್ಕೋಬೇಕು. ಇಲ್ಲಿ ಎ ಇದೆ ಅಲ್ವಾ, ಈ ಪ್ಲೇಸ್ ಅಲ್ಲಿ ಏನಿದೆ, ಏನು ಇಲ್ಲ ಅಂದ್ರೆ ನಂಬರ್ 1 ಇರುತ್ತೆ, ಹೌದಲ್ವಾ. 1 ಇದೆ ಅಂತ ಅರ್ಥ ಇಲ್ಲಿ, +1. ಸಿ ಪ್ಲೇಸ್ ಅಲ್ಲಿ ಏನಿದೆ, -10 ಇದೆ, ಮೈನಸ್ ತಗೋಬೇಕಂತ ಹೇಳ್ತೀನಿ. ಪ್ಲಸ್ ಇದ್ರೆ ಓಕೆ, ಏನು ಪ್ರಾಬ್ಲಮ್ ಇಲ್ಲ, ಮೈನಸ್ ಇದ್ರೆ ಸೈನ್ ಇನ್ಕ್ಲೂಡ್ ಮಾಡ್ಕೊಳ್ಳಿ. ಓಕೆ, ಸೊ ಈ ಎ ಪ್ಲೇಸ್ ಅಲ್ಲಿ ಮತ್ತೆ ಸಿ ಪ್ಲೇಸ್ ಅಲ್ಲಿ ಏನಿದೆ ಅಲ್ವಾ, ಅದೆರಡನ್ನ ಪ್ರಾಡಕ್ಟ್ ಮಾಡಬೇಕು. 1 × -10 ಅಂದ್ರೆ ಏನಾಗುತ್ತೆ, -10 ಆಗುತ್ತೆ. ಓಕೆನಾ, ಸೊ ಪ್ರಾಡಕ್ಟ್ 10 ಆಯ್ತು.
ಈಗ ಇಲ್ಲಿ ನೋಡಿ -3 ಇದೆ ಹೌದಲ್ವಾ, ಎಕ್ಸ್ ನ ಕೋಎಫಿಷಿಯಂಟ್ ಏನಿದೆ ನೋಡ್ಬೇಕು, -3 ಇದೆ. ಸೊ ಈಗ ನೀವು ಟೂ ನಂಬರ್ಸ್ ನ ಚೂಸ್ ಮಾಡಬೇಕು, ಅದರ ಪ್ರಾಡಕ್ಟ್ ಮಾಡಿದ್ರೆ ನಿಮಗೆ -10 ಬರಬೇಕು. ಸೊ ಆಡ್ ಮಾಡಿಕೊಂಡ್ರೆ ಆ ಟೂ ನಂಬರ್ಸ್ ಅನ್ನ ನಿಮಗೆ -3 ಬರಬೇಕು. ಆ ತರಹ ನೀವೇನ್ ಮಾಡಬೇಕು, ಟೂ ನಂಬರ್ಸ್ ಅನ್ನ ಚೂಸ್ ಮಾಡಬೇಕು. ಓಕೆ, ಸೊ ನೀವು ಇದಕ್ಕೆ ಸ್ವಲ್ಪ ಥಿಂಕ್ ಮಾಡ್ಬೇಕು. ಇದು ಗೊತ್ತಿದೆ ನಿಮಗೆ ಮೆಥಡ್ ಹೇಗಿದ್ರು. 5 ಮತ್ತೆ 2 ತಗೊಳ್ತೀನಿ. 5 ಇಂಟು 2 ಅಂದ್ರೆ 10 ಆಗುತ್ತೆ. ಬಟ್ -10 ಬರ್ಬೇಕಲ್ವಾ, ಇಲ್ಲಿ ಮೈನಸ್ ಬರಬೇಕು ಅಂದ್ರೆ ಇಲ್ಲಿ ಪ್ರಾಡಕ್ಟ್ ಅಲ್ವಾ, ಎರಡರಲ್ಲಿ ಒಂದು ನೆಗೆಟಿವ್ ಆಗ್ಲೇಬೇಕು. ಸೊ ಯಾವುದಕ್ಕೆ ನೆಗೆಟಿವ್ ಕೊಡೋಣ ಅಂತ ಥಿಂಕ್ ಮಾಡಬೇಕು. ಸೈಮಲ್ಟೇನಿಯಸ್ಲಿ ಆನ್ಸರ್ -3 ಬರ್ಬೇಕಲ್ವಾ ನನಗೆ, ಹಾಗಾಗಿ ನಾನು 5ಗೆ ಕೊಡ್ತೀನಿ, -5 ಮಾಡ್ಕೊಂಡ್ಬಿಡ್ತೀನಿ. ಓಕೆ, ಸೊ ಯಾಕೆಂದ್ರೆ -5 ಇಂಟು 2 ಅಂದ್ರೆ ಈಗ -10, -5 ಮತ್ತೆ 2 ನ ಆಡ್ ಮಾಡ್ಕೊಂಡ್ರೆ ಅಂದ್ರೆ ಅಡಿಷನ್ ಮಾಡಿದ್ರೆ -5 ಪ್ಲಸ್ 2 ಅಂದ್ರೆ ನಿಮಗೆ ಏನ್ ಬರುತ್ತೆ, -3 ಬರುತ್ತೆ. ಓಕೆನಾ, ಸೊ ಅಂದ್ರೆ ಮಿಡಲ್ ಟರ್ಮ್ ನ ಸ್ಪ್ಲಿಟ್ ಮಾಡ್ತೀವಲ್ವಾ, ಅದೇನೆ ನಾವು ಫ್ಯಾಕ್ಟರೈಸೇಷನ್ ಅಂತ ಕರೆಯೋದು. ಸೊ ಹಾಗಾದ್ರೆ ನೆಕ್ಸ್ಟ್ ಸ್ಟೆಪ್ ಅಲ್ಲಿ ನಾನು ಇದನ್ನ ಈ ತರ ಬರ್ಕೊಳ್ತೀನಿ. x² -5x ಪ್ಲಸ್ 2x -10 ಇಸ್ ಈಕ್ವಲ್ ಟು 0. ಏನ್ ಮಾಡಿದೆ, -5 ಇತ್ತಲ್ವಾ, ಪ್ಲಸ್ 2, ಇದು ಪ್ಲಸ್ ಅಂತ, ಇಲ್ಲಿ ನಾನು ಏನೋ ಹಾಕಿಲ್ಲ ಅಂದ್ರೆ ಪ್ಲಸ್ ಇದೆ, ಇದು ಮೈನಸ್ ಇದೆ. -5 2 ಅಂತ ನಾವೇನ್ ಮಾಡ್ಕೊಂಡಿದೀವಿ, ಈ ಮಿಡಲ್ ಟರ್ಮ್ ಇದೆಯಲ್ವಾ -3x ನ ಸ್ಪ್ಲಿಟ್ ಮಾಡ್ಕೊಳ್ತಾ ಇದೀವಿ. ಸೊ ಈಗ ಏನ್ ಮಾಡ್ಬೇಕಂದ್ರೆ -5 ಅಷ್ಟೇ ಬರೆಯೋದಲ್ವಾ, -5x ಬರಿಬೇಕು. ಮಿಡಲ್ ಟರ್ಮ್ ನ ಸ್ಪ್ಲಿಟ್ ಮಾಡ್ಕೊಳ್ತಿರೋದಲ್ವಾ, ಮಿಡಲ್ ಟರ್ಮ್ ಅಲ್ಲಿ x ಇದೆ, ಹಾಗಾಗಿ x ಬರ್ಕೋಬೇಕು. -5x ಇಲ್ಲಿ ಪ್ಲಸ್ 2x -10 ಆಸ್ ಇಟ್ ಇಸ್, x² ಆಸ್ ಇಟ್ ಇಸ್. ಈಗ ನೋಡಿ ಬೇಕಾದ್ರೆ -5x ಪ್ಲಸ್ 2x ಅಂತಂದ್ರೆ -3x ಬರುತ್ತೆ ನಿಮಗೆ, ಏನು ಚೇಂಜ್ ಆಗಿಲ್ಲ ಇಕ್ವೇಶನ್ ಅಲ್ಲಿ. ಸೊ ನೆಕ್ಸ್ಟ್ ಸ್ಟೆಪ್ ಅಲ್ಲಿ ಏನ್ ಮಾಡ್ಬೇಕು ಅಂತ ಗೊತ್ತಿದೆ. ಈ ಫಸ್ಟ್ ಟೂ ಟರ್ಮ್ಸ್ ಏನಿದೆಯಲ್ವಾ, ಈ ಟೂ ಟರ್ಮ್ಸ್ ಇಂದ ಏನೇನು ಕಾಮನ್ ತೆಗಿಲಿಕ್ಕೆ ಪಾಸಿಬಿಲಿಟಿ ಇದೆ ಎಲ್ಲ ಕಾಮನ್ ತಗೊಳ್ಳಿ. ವೇರಿಯೇಬಲ್ ಬಂದ್ರು ತಗೋಬೇಕು, ಕಾನ್ಸ್ಟೆಂಟ್ ಕಾಮನ್ ಬರೋ ತರ ಇದ್ರು ತಗೋಬೇಕು. ಈಗ ಜಸ್ಟ್ ಎಕ್ಸ್ ಮಾತ್ರ ಕಾಮನ್ ಬರೋ ತರ ಇದೆ, ಎಕ್ಸ್ ನ ಕಾಮನ್ ತಗೊಂಡೆ. ಇಲ್ಲಿ x² ಇದೆ ಅಲ್ವಾ, ಒಂದ್ x ಔಟ್ಸೈಡ್ ಹೋಗಿರೋದ್ರಿಂದ ಒಂದ್ x ಹಾಗೆ ಇರುತ್ತೆ. ನೆಕ್ಸ್ಟ್ ಮೈನಸ್ ಗೆ ಆಸ್ ಇಟ್ ಇಸ್ ಮೈನಸ್, ಈ x ಔಟ್ಸೈಡ್ ಹೋಗಿದೆ, ಇಲ್ಲಿ ಉಳಿದಿದ್ದೇನೋ ಬರೀ 5 ಮಾತ್ರ ಉಳ್ಕೊಂಡಿದೆ. ಸೊ ನೆಕ್ಸ್ಟ್ ಟೂ ಟರ್ಮ್ಸ್ ಇದೆ ಅಲ್ವಾ, ಈ ಟೂ ಟರ್ಮ್ಸ್ ಇಂದ ಏನೇನ್ ಪಾಸಿಬಿಲಿಟಿ ಇದೆ ಕಾಮನ್ ತಗೊಳ್ಳಿ. ಬಟ್ ಬ್ರಾಕೆಟ್ ಒಳಗಡೆ x-5 ಅಂತಾನೆ ಬರುತ್ತೆ. ಅದು ಬರ್ಬೇಕು ಅಂದ್ರೆ ಸಮ್ ಟೈಮ್ಸ್ ನೀವು ಇಲ್ಲಿ ಸೈನ್ ಕೂಡ ತಗೋಬೇಕಾಗುತ್ತೆ, ಅದು ಸ್ವಲ್ಪ ಕೇರ್ಫುಲ್ ಆಗಿರಿ ಆ ತರ ಬಂದಾಗ. ಸೊ ಈಗ ಇಲ್ಲಿ ನೋಡ್ತಾ ಹೋಗಿ, 2 ಇದೆ 10 ಇದೆ, 2 ಕಾಮನ್ ತಗೋಬಹುದಲ್ವಾ, ಯಾಕಂದ್ರೆ 2 1s 2 5s ಹೋಗುತ್ತೆ, ಹಾಗಾಗಿ 2 ಕಾಮನ್ ತಗೊಳ್ಳಿ. x ಬೇಡ, ಯಾಕಂದ್ರೆ x ಇಲ್ಲಿದೆ ಬಟ್ x ಇಲ್ಲಿ ಪ್ರೆಸೆಂಟ್ ಇಲ್ಲ, ಹಾಗಾಗಿ x ಕಾಮನ್ ತಗೊಳ್ಳೋದು ಬೇಡ. ಜಸ್ಟ್ 2 ಮಾತ್ರ ಕಾಮನ್ ತಗೊಳ್ತೀನಿ. 2 ಕಾಮನ್ ತಗೊಂಡ್ರೆ ಇಲ್ಲಿ ಈ 2 ಔಟ್ಸೈಡ್ ಬಂತು ಅಂದ್ರೆ ಇಲ್ಲಿ ರಿಮೈನಿಂಗ್ x ಮಾತ್ರ ಆಗುತ್ತೆ, ಮೈನಸ್ ಗೆ ಆಸ್ ಇಟ್ ಇಸ್ ಮೈನಸ್. ಈಗ ಇಲ್ಲಿಂದ ನಾನು 2 ಔಟ್ಸೈಡ್ ತೆಗ್ದಿದ್ದೀನಲ್ವಾ, ಹಾಗಾಗಿ ಇಲ್ಲಿ ರಿಮೈನಿಂಗ್ ಏನು ಅಂತ ನೋಡ್ಕೋಬೇಕಂದ್ರೆ ಈ 10 ನ 2 ಇಂದ ಡಿವೈಡ್ ಮಾಡ್ಕೊಳ್ಳಿ. ಎಷ್ಟು ಹೋಗುತ್ತೆ, 2 5s ಹೋಗುತ್ತಲ್ವಾ, ಹಾಗಾಗಿ ರಿಮೈನಿಂಗ್ 5 ಅಂತ ಅರ್ಥ. is equal to 0 as it is. So next, this implies ಇಲ್ಲೂ x-5 ಇದೆ, ಇಲ್ಲೂ x-5 ಇದೆ. x-5 ನ ಕಾಮನ್ ತಗೊಳ್ಳಿ, ರಿಮೈನಿಂಗ್ ನೋಡಿ, ಇಲ್ಲಿ x-5 ಹೋದ್ರೆ ಇಲ್ಲಿ ಉಳ್ಕೊಂಡಿದ್ದೇನು ಜಸ್ಟ್ x ಮಾತ್ರ, ಇಲ್ಲಿ x-5 ಔಟ್ಸೈಡ್ ಹೋಗಿದೆ, ಇಲ್ಲಿ ಉಳ್ಕೊಂಡಿದ್ದು ಜಸ್ಟ್ +2 ಮಾತ್ರ, which is equal to 0. Okay, so this implies next ಏನ್ ಮಾಡ್ಬೇಕು ಹೇಳ್ತೀನಿ. ಇಲ್ಲಿ a into b 0 ಆಗಿದೆ ಅಂದ್ರೆ either a 0 or b 0 ಆಗುತ್ತೆ. ಹಾಗಾಗಿ x-5 ನು 0 ಗೆ ಈಕ್ವೇಟ್ ಮಾಡಿ OR ಅಂತ ಬರಿಬೇಕು, OR ಬರಿಬೇಕು, ಅಂಡ್ ಬರಿಬಾರ್ದು, ನೆನ್ಪಿಟ್ಕೊಳ್ಳಿ. OR x+2 is equal to 0, ಅದೆರಡನ್ನು 0 ಗೆ ಈಕ್ವೇಟ್ ಮಾಡಿ OR ಹಾಕ್ಬೇಕಷ್ಟೇ. ಈಗ -5 ನ ರೈಟ್ ಗೆ ಶಿಫ್ಟ್ ಮಾಡಿ x is equal to 5 ಆಗುತ್ತೆ, OR x is equal to ಇಲ್ಲಿ +2 ನ ರೈಟ್ ಗೆ ಶಿಫ್ಟ್ ಮಾಡಿದ್ರೆ -2 ಆಗುತ್ತೆ. ಓಕೆ, ಫೈನಲಿ ಕನ್ಕ್ಲೂಷನ್ ಬರೆದ್ರೆ ಆಯ್ತು, x is equal to 5, -2 or roots of given quadratic equation. ಓಕೆ, ಸೊ ಗಿವನ್ ಕ್ವಾಡ್ರಾಟಿಕ್ ಈಕ್ವೇಶನ್ ಅನ್ನ ರೂಟ್ಸ್ ಯಾವುದು ಅಂದ್ರೆ 5 ಮತ್ತೆ -2. ಪ್ರೊಸೀಜರ್ ನಿಮಗೆ ಪಕ್ಕ ಆಯ್ತು ಅಂತ ಅನ್ಕೊಂಡಿದ್ದೀನಿ. ಸೊ ಪಾಲಿನಾಮಿಯಲ್ ಚಾಪ್ಟರ್ ಅಲ್ಲಿ ನೀವು ಆಲ್ರೆಡಿ ಇದನ್ನ ಕಲ್ತಿದ್ರೆ ಸೊ ಇಲ್ಲಿ ಏನು ಪ್ರಾಬ್ಲಮ್ ಇಲ್ಲ. ಸೊ ನೀವು ಅಲ್ಲಿ ಇನ್ನೂ ಕರೆಕ್ಟ್ ಆಗಿ ಪಕ್ಕ ಇಲ್ಲ ಅಂದ್ರೆ ಒಂದ್ ಸೆಕೆಂಡ್ ನೀಟಾಗಿ ಎಕ್ಸ್ಪ್ಲೇನ್ ಮಾಡಿದ್ದೀನಿ, ಕರೆಕ್ಟ್ ಆಗಿ ಇದು ಒಂದು ಸ್ಟೆಪ್ ಬಂದ್ಬಿಟ್ರೆ ಮುಂದೆ ಎಲ್ಲ ನೀವು ನೀಟಾಗಿ ಮಾಡ್ತಾ ಹೋಗ್ಬೋದು. ಸೆಕೆಂಡ್ ಕ್ವಶನ್ ನೋಡ್ತಾ ಹೋಗಿ, 2x² plus x minus 6 is equal to 0 ಅಂತ ಕೊಟ್ಟಿದ್ದಾನೆ, ಹೌದಾ. ಸೊ ಈಗ ಇಲ್ಲಿ ನೋಡ್ತಾ ಹೋಗಿ,
ಎ ಪ್ಲೇಸ್ ಅಲ್ಲಿ ಏನಿದೆ 2 ಇದೆ, ಸಿ ಪ್ಲೇಸ್ ಅಲ್ಲಿ -6 ಇದೆ. ಓಕೆ, ಪ್ರಾಡಕ್ಟ್ ತಗೊಳ್ಳಿ -6 ಇಂಟು 2 -12. ಓಕೆನಾ? ಸೊ ದೆನ್ 2 ನಂಬರ್ಸ್ ಬೇಕು, ಅದರ ಪ್ರಾಡಕ್ಟ್ -12 ಬರಬೇಕು. ಸುಮಾರು ಪಾಸಿಬಿಲಿಟಿ ಇದೆ. 4 ಇಂಟು 3 12 ಆಗುತ್ತೆ, 12 1s 12 ಆಗುತ್ತೆ, 6 2s 12 ಆಗುತ್ತೆ. ಬಟ್ ಆದ್ರೆ ನನಗೆ ಆಡ್ ಮಾಡಿದ್ಮೇಲೆ 1 ಬರಬೇಕು, ಆಡ್ ಮಾಡಿದ್ಮೇಲೆ 1 ಬರಬೇಕು. ಓಕೆ, ಸೊ ಈಗ 6 2s ತಗೊಂಡ್ರೆ, ಸೊ 6 ಮತ್ತೆ 2 ನ ಆಡ್ ಮಾಡಿದ್ರು 1 ಬರಲ್ಲ, ಸಬ್ಟ್ರಾಕ್ಟ್ ಮಾಡಿದ್ರು 1 ಬರಲ್ಲ. ಓಕೆ, ಸೊ ಹಾಗಾಗಿ ಇಲ್ಲಿ ನೀವು ತಗೋಬೇಕಾಗಿರೋದು ನೋಡಿ 4 ಮತ್ತೆ 3. ನೀವು ಗೆಸ್ ಮಾಡಬೇಕು. ಓಕೆ, ಸ್ವಲ್ಪ ಥಿಂಕ್ ಮಾಡಿದ್ರೆ ಗೊತ್ತಾಗುತ್ತೆ. ಇಲ್ಲಿ 4 ಇಂಟು 3 12 ಆಗುತ್ತೆ, ಬಟ್ -12 ಬೇಕಲ್ವಾ? -12 ಬೇಕು ಅಂದ್ರೆ ಇದು ಎರಡರಲ್ಲಿ ಯಾವ್ದಾದ್ರು ಒಂದು ಮೈನಸ್ ಆಗ್ಬೇಕು. ಎರಡು ಮೈನಸ್ ಆದ್ರೆ ಮೈನಸ್ ಇಂಟು ಮೈನಸ್ ಮತ್ತೆ ಪ್ಲಸ್ ಆಗ್ಬಿಡುತ್ತೆ. ಇವತ್ತು ಎರಡರಲ್ಲಿ ಯಾವ್ದೋ ಒಂದು ಮೈನಸ್ ಆಗ್ಬೇಕು. ಸೊ ಅದು ಯಾವ್ದು ಅನ್ನೋದನ್ನ ಇಲ್ಲಿ ನೋಡ್ಕೊಂಡ್ರೆ ಗೊತ್ತಾಗುತ್ತೆ. ಫೈನಲಿ ಆಡ್ ಮಾಡಿದ್ಮೇಲೆ +1 ಬರ್ಬೇಕಾ ನನಗೆ? +1 ಬರ್ಬೇಕು ಅಂದ್ರೆ ನೀವು ಮೈನಸ್ ನ 3 ಗೆ ಕೊಡ್ಬೇಕು. 4 ಗೆ ಕೊಟ್ರೆ ಏನಾಗುತ್ತೆ ಗೊತ್ತಾ? -4 + 3 ಅಂದ್ರೆ -1 ಬರುತ್ತೆ. ನಮಗೆ ಬರ್ಬೇಕಾಗಿರೋದೇನ +1. ಹಾಗಾಗಿ ಸ್ಮಾಲರ್ ನಂಬರ್ಗೆ ಮೈನಸ್ ಕೊಡಿ, ಬಿಗ್ಗರ್ ನಂಬರ್ಗೆ ಪ್ಲಸ್ ಉಳಿಸ್ಕೊಡಿ. ಅವಾಗ ಆನ್ಸರ್ ನಿಮಗೆ ಪ್ಲಸ್ ಆಗುತ್ತೆ, ಅವಾಗ +1 ಬರುತ್ತೆ ಅಷ್ಟೇ. ಸೊ ನೆಕ್ಸ್ಟ್ ಈಗ ಸ್ಪ್ಲಿಟ್ ಮಾಡೋಣ ಅಲ್ವಾ ಮಿಡಲ್ ಟರ್ಮ್ ನ. ಸೊ ಈಗ ಮಿಡಲ್ ಟರ್ಮ್ ನ ಸ್ಪ್ಲಿಟ್ ಮಾಡ್ತಾ ಇದೀನಿ, ಏನಾಗುತ್ತೆ ಅಂತ ನೋಡ್ತಾ ಹೋಗಿ. 2x² ಫಸ್ಟ್ ಟರ್ಮ್ ಆಸ್ ಇಟ್ ಈಸ್. ಈ ಮಿಡಲ್ ಟರ್ಮ್ ನ ಅಲ್ವಾ ಸ್ಪ್ಲಿಟ್ ಮಾಡ್ತಿರೋದು. ಹೇಗ್ ಬರ್ಕೋಬೇಕೀಗ? 4 ಮತ್ತೆ -3 ಅಲ್ವಾ ನಂಬರ್ ಸಿಕ್ಕಿರೋದು, ಇದಕ್ಕೆ x ಹಾಕೋಬೇಕು, ಮಲ್ಟಿಪ್ಲೈ ಮಾಡಿ. ಓಕೆ, ಸೊ 4 ಅಂದ್ರೆ 4 ಇಂಟು x ಆಗುತ್ತೆ, +4x ಆಗುತ್ತೆ. ಯಾಕಂದ್ರೆ ಇದು +4 ಅಲ್ವಾ ತಗೊಂಡಿರೋದು, ಹಾಗಾಗಿ ಇದು -3 ತಗೊಂಡಿರೋದು. -3 ಇಂಟು x ಅಂದ್ರೆ -3x ಆಗುತ್ತೆ. ಓಕೆ, ಈ x ಗೆ ಬದಲಾಗಿ ನಾವು ಇದನ್ನ ಬರ್ಕೊಂಡಿದ್ದೀವಿ ಈ ತರ, +4x -3x. ಅಂಡ್ ದೆನ್ ಲಾಸ್ಟ್ ಟರ್ಮ್ -6 ಇದೆ ಅಲ್ವಾ, ಅದು ಆಸ್ ಇಟ್ ಈಸ್. ಓಕೆ, ಈಕ್ವಲ್ ಟು 0. ಈಗ ನೆಕ್ಸ್ಟ್ ಏನ್ ಹೇಳಿದೆ ನಾನು? ಕಾಮನ್ ತಗೊಳ್ಳೋದ್ರ ಬಗ್ಗೆ ಹೇಳಿದ್ದೀನಿ. ಸೊ ಫಸ್ಟ್ 2 ಟರ್ಮ್ ಅಲ್ಲಿ ಏನೇನ್ ಪಾಸಿಬಿಲಿಟಿ ಇದೆ? ವೇರಿಯೇಬಲ್ ಅಂತೂ ಯೂಶುವಲಿ ಬಂದೇ ಬರುತ್ತೆ, x ಅಂತ ಕಾಮನ್ ತಗೊಳ್ಳೇಬೇಕು. ಅದ್ರ ಜೊತೆ ನಂಬರ್ ಏನಾದ್ರೂ ಕಾಮನ್ ಬರೋ ತರ ಇದ್ರೆ ಅದನ್ನು ತಗೋಬೇಕು ನೀವು. ಈಗ ಇಲ್ಲಿ ನೋಡ್ಕೊಳ್ಳಿ, ಇಲ್ಲಿ 2 ಇದೆ, ಇಲ್ಲಿ 4 ಇದೆ. 2 ಕಾಮನ್ ತಗೋಬಹುದಲ್ವಾ ನೀವು? ಓಕೆ, ಯಾಕಂದ್ರೆ 2 1s 2 2s ಹೋಗುತ್ತೆ, ಹಾಗಾಗಿ ಕಾಮನ್ ಬರುತ್ತೆ 2. ಹಾಗಾಗಿ 2x ತಗೊಂಡ್ಬಿಡಿ, x ಬರುತ್ತೆ 2 ಬರುತ್ತೆ. ಈಗ 2 ಔಟ್ಸೈಡ್ ಬಂತು, ಒಂದು x ಔಟ್ಸೈಡ್ ಬಂದಿದೆ ಅಂದ್ರೆ ಇಲ್ಲಿ ಉಳ್ಕೊಂಡಿದ್ದು ಒಂದೇ ಒಂದು x ಉಳ್ಕೊಂಡಿದೆ ಪ್ಲಸ್. ಇಲ್ಲಿರೋ x ಔಟ್ಸೈಡ್ ಹೋಗಿದೆ. ಈ 4 ಇಲ್ಲಿ 2 ಕಾಮನ್ ತೆಗ್ದಿದ್ದೀನಿ ಅಂದ್ರೆ ಇಲ್ಲಿ ಎಷ್ಟು ಉಳ್ಕೊಳ್ಳುತ್ತೆ ಅನ್ನೋದು ಬೇಕು ಅಂದ್ರೆ ಈ 4 ನ 2 ಇಂದ ಡಿವೈಡ್ ಮಾಡ್ಕೊಳ್ಳಿ. ಓಕೆ, ಸೊ ಅಥವಾ ನೀವು ಈ ತರ ಏನಾದ್ರು ಮಾಡಬಹುದು. ಆ 4 ನ 2 ಇಂಟು 2 ಅಂತ ಬರ್ಕೋಬಹುದು, ಹೌದಲ್ವಾ? ಅದರಲ್ಲಿ ಒಂದು 2 ಔಟ್ಸೈಡ್ ಹೋಗಿದೆ ಅಂತಂದ್ರೆ ಉಳಿದಿದ್ದು ಒಂದೇ ಒಂದು 2 ಅಲ್ವಾ? ಓಕೆ, ಅಷ್ಟೇ. ಹಾಗಾದ್ರೂ ಮಾಡ್ಬೋದು, ಅಥವಾ ಇಲ್ಲಿ ಹೇಳಿದ್ನಲ್ವಾ ಡಿವೈಡ್ ಮಾಡೋದು, ಹಾಗೂ ಮಾಡಿ, ಎಲ್ಲ ಒಂದೇ. ಈಗ ಇಲ್ಲಿ ನೋಡ್ಕೊಳ್ಳಿ, ಸ್ವಲ್ಪ ಕೇರ್ಫುಲ್ ಆಗಿರ್ಬೇಕು. ಇಲ್ಲಿ ಈ 2 ನಂಬರ್ಸ್, ಈ 2 ಟರ್ಮ್ಸ್ ಇಂದ x ಅಂತೂ ಕಾಮನ್ ಬರಲ್ಲ, ಯಾಕಂದ್ರೆ ಇಲ್ಲಿರುತ್ತೆ ಇಲ್ಲಿರಲ್ಲ. x ಅಂತೂ ಕಾಮನ್ ಬರಲ್ಲ ಇಲ್ಲಿ ಸೆಕೆಂಡ್ 2 ಟರ್ಮ್ಸ್ ಇಂದ. x ಕಾಮನ್ ಬರಲ್ಲ, ನಂಬರೇ ತಗೋಬೇಕು ನೀವು. ಸೊ ಇಲ್ಲಿ 3 ಇದೆ, 6 ಇದೆ, ಏನ್ ಕಾಮನ್ ತಗೋಬಹುದು ಅನ್ಸ್ತಿದೆ? 3 ಕಾಮನ್ ಬರುತ್ತಲ್ವಾ? 3 1s 3 2s ಹೋಗುತ್ತೆ, ಹಾಗಾಗಿ. ಸೊ ಈಗ 3 ಕಾಮನ್ ತೆಗೆದ್ಮೇಲೆ ಬ್ರಾಕೆಟ್ ಒಳಗಡೆ ಇಲ್ಲಿ -x, ಇಲ್ಲಿ -2 ಬರುತ್ತೆ, -x -2 ಆಗುತ್ತೆ. ಬಟ್ ಇಲ್ಲಿ x+2 ಇರೋದು, ಬಟ್ ನನಗೆ ಬ್ರಾಕೆಟ್ ಒಳಗಡೆ x+2ನೇ ಬರಬೇಕು. ಆಗ ಮಾತ್ರ ಇದನ್ನ ಕಂಟಿನ್ಯೂ ಮಾಡ್ಬೋದು, ಇಲ್ಲಾಂದ್ರೆ ಕಂಟಿನ್ಯೂ ಮಾಡ್ಲಿಕ್ಕೆ ಬರೋದಿಲ್ಲ. ಅರ್ಥ ಆಯ್ತಾ? ಅದಕ್ಕೆ ನಾನೇನ್ ಮಾಡ್ತೀನಿ ಅಂದ್ರೆ ಅಲ್ಲಿ ಏನಾಗಿದೆ ಅಂದ್ರೆ ಇಲ್ಲಿ x ಇದ್ರೆ ಅಲ್ಲಿ -x ಬರುತ್ತೆ, ಇಲ್ಲಿ +2 ಇದೆಯಾ, ಅಲ್ಲಿ -2 ಬರುತ್ತೆ. ಆ ಮೈನಸ್ ಬಂದ್ಬಿಟ್ಟು ಜೊತೆಗೆ ನಮಗೆ ಆ ಮೈನಸ್ ಬರಬಾರ್ದು ಅಂದ್ರೆ 3 ಕಾಮನ್ ತಗೊಳ್ತೀರಲ್ವಾ, ಅದ್ರ ಜೊತೆ -3ನು ಕಾಮನ್ ತಗೊಳ್ಳಿ, ಮೈನಸ್ ಸೈನ್ ಕೂಡ ತಗೋಬೇಕು. -3 ಕಾಮನ್ ತಗೊಂಡ್ರೆ, ಈಗ ಮೈನಸ್ ನ ಕಾಮನ್ ತಗೊಂಡಿದ್ರೆ ಇಲ್ಲಿ ಮೈನಸ್ ಇದೆಯಾ, ಇದು ಪ್ಲಸ್ ಆಗುತ್ತೆ ಇಲ್ಲಿ ಬರಿಬೇಕಾದ್ರೆ. ಅರ್ಥ ಆಯ್ತಾ? ಸೊ 3 ಔಟ್ ಸೈಡ್ ಹೋಗಿದೆ, ಏನ್ ಉಳ್ಕೊಂಡಿದೆ? x. ಮೈನಸ್ ಬರಿಬಾರ್ದು, ಮೈನಸ್ ಔಟ್ ಸೈಡ್ ಕಾಮನ್ ತಗೊಂಡಿರೋದ್ರಿಂದ ಮೈನಸ್ ಇರೋದು ಪ್ಲಸ್ ಆಗುತ್ತೆ. ನೆಕ್ಸ್ಟ್ ಇಲ್ಲಿ ಫಸ್ಟ್ 6 ಇದೆಯಲ್ವಾ? ಓಕೆ, 3 ಇಂದ ಡಿವೈಡ್ ಮಾಡ್ಕೊಳ್ಳಿ, ಅಥವಾ ನೀವೇನ್ ಮಾಡಬಹುದು, 6 ನ 3 ಇಂಟು 2 ಅಂತ ಬರ್ಕೊಬಹುದು. 3 ಇಂಟು 2 ಅಂದ್ರೆ 6. 3 ಔಟ್ ಸೈಡ್ ಹೋಗಿದೆ ಅಂದ್ರೆ ಉಳ್ಕೊಂಡಿದ್ದೇನಲ್ಲಿ ಜಸ್ಟ್ 2 ಮಾತ್ರ ಉಳ್ಕೊಂಡಿದೆ. ಈಗ ಇಲ್ಲಿ ಮೈನಸ್ ಬರಿಬಾರ್ದು, ಯಾಕಂದ್ರೆ ಮೈನಸ್ ನ ಕಾಮನ್ ತಗೊಂಡಿರೋದ್ರಿಂದ ಇಲ್ಲಿ ಇರೋದನ್ನ ಚೇಂಜ್ ಮಾಡಿ ಬರಿಬೇಕು ನೀವು, ಮೈನಸ್ ಇರೋದನ್ನ ಪ್ಲಸ್ ಮಾಡ್ಬೇಕಾಗುತ್ತೆ. ಇಲ್ಲೂ ಅಷ್ಟೇ, ಇದು ಪ್ಲಸ್ ಇದೆ ಅಂತಾನೆ ಅರ್ಥ ಆಗ್ತಿದ್ಯಾ? ಓಕೆ, ಈಕ್ವಲ್ ಟು 0. ನೆಕ್ಸ್ಟ್ ನೋಡಿ, ಈಗ ಇಲ್ಲೂ x+2 ಇದೆ, ಇಲ್ಲೂ x+2 ಇದೆ. x+2 ನ ಕಾಮನ್ ತಗೊಳ್ಳಿ, x+2 ಕಾಮನ್ ತಗೊಂಡ್ರೆ ಇಲ್ಲಿ ಉಳ್ಕೊಂಡಿದ್ದೇನು? ಈ x+2 ಹೋಯ್ತಪ್ಪ. ಇದಿಷ್ಟು ಒಂದು ಟರ್ಮ್ ಅಂತ ತಗೋಬೇಕು ನೀವು. ಈಗ ಇದಿಷ್ಟು ಒಂದು ಟರ್ಮು, ಇದಿಷ್ಟು ಒಂದು ಟರ್ಮ್. ಓಕೆನಾ? ಈ ಫಸ್ಟ್ ಟರ್ಮ್ ಇಂದ x+2 ನ ಕಾಮನ್ ತಗೊಂಡಿದ್ದೀನಿ, ಇದಿಷ್ಟು. ಓಕೆ, ಅವಾಗ ಉಳ್ಕೊಂಡಿದ್ದೇನು? ಇಲ್ಲಿ 2x ಮಾತ್ರ ಉಳ್ಕೊಳ್ತು. ಇಲ್ಲೂ ಅಷ್ಟೇ, ಇದು ಸೆಕೆಂಡ್ ಟರ್ಮ್, ಇದಿಷ್ಟು ಸೆಕೆಂಡ್ ಟರ್ಮ್. ಇದು
ಈಗ ಇಲ್ಲಿಂದ x+2 ಕಾಮನ್ ತಗೊಂಡ್ಬಿಟ್ರೆ ನಾನು ಉಳ್ಕೊಂಡಿದ್ದೇನು -3. ಓಕೆ, ಮೈನಸ್ ಕೂಡ ತಗೋಬೇಕು, -3 ವಿಚ್ ಇಸ್ ಈಕ್ವಲ್ ಟು 0. ನೆಕ್ಸ್ಟ್ ಈಗ ಈ ಸ್ಟೆಪ್ಪಿಗೆ ಬರಬೇಕು. ಓಕೆ, ಈಕ್ವಲ್ ಟು 0, x+2 ಇಸ್ ಈಕ್ವಲ್ ಟು 0 ಓವರ್ ಆರ್ 2x - 3 ಇಸ್ ಈಕ್ವಲ್ ಟು 0 ಈ ತರ ಆಗುತ್ತಲ್ವಾ. ಸೊ ನೆಕ್ಸ್ಟ್ ದಿಸ್ ಇಂಪ್ಲೈಸ್ x ಇಸ್ ಈಕ್ವಲ್ ಟು ಏನಾಗುತ್ತೆ, ಇದು -2 ಓವರ್ ಆರ್. ಇಲ್ಲಿ ಬಂದ್ರೆ 2x ಇಸ್ ಈಕ್ವಲ್ ಟು -3 ರೈಟಿಗೆ ಹೋದ್ರೆ +3 ಆಗುತ್ತೆ, ಹೌದಾ. ಸೊ ನೆಕ್ಸ್ಟ್ ದಿಸ್ ಇಂಪ್ಲೈಸ್, ಇದು ಏನು ಚೇಂಜ್ ಮಾಡ್ಬಿಡಿ, ಹಾಗೆ ಬರ್ಕೊಳ್ಳಿ. ಫೈನಲೈಸ್ ಆಯ್ತಿದ್ದು, ಒಂದು ರೂಟು -2 ಸಿಕ್ಕಿದೆ, ಇನ್ನೊಂದು ರೂಟಿಗೆ ಇಲ್ಲಿ ಬರ್ಬೇಕು ನಾವೀಗ. ಈ 2 ನ ಕ್ರಾಸ್ ಮಲ್ಟಿಪ್ಲೈ ಮಾಡಿ ಡಿನಾಮಿನೇಟರ್ ಗೆ ಬರುತ್ತೆ, 3/2 ಅಂತ ಆಗುತ್ತೆ, ಹೌದಲ್ವಾ. 2x = 3 ಅಂದ್ರೆ 2 ಕ್ರಾಸ್ ಮಲ್ಟಿಪ್ಲೈ ಮಾಡಿದ್ರೆ 3/2 ಆಗುತ್ತೆ. ಹಾಗಾಗಿ -2 3/2 ಏನಾಗುತ್ತೆ, zeros ಆಗುತ್ತೆ. therefore x is equal to -2, 3/2 or roots of given quadratic equation. ಓಕೆ, ಸೊ ಹಾಗಿದ್ರೆ ನೆನ್ಪಿಟ್ಕೊಳ್ಳಿ, ಇಂಟೀಜರೇ ಬರ್ಬೇಕಂತ ಏನಿಲ್ಲ, ರೂಟ್ಸ್ ಈ ತರ ಫ್ರಾಕ್ಷನ್ ಕೂಡ ಬರ್ಬೇಕು. 3/2 ಅಂದ್ರೆ ಎಷ್ಟು, 1.5. ಇದು ಡಿವೈಡ್ ಮಾಡಿ 3 ನ 2 ಇಂದ 1.5 ಆಗುತ್ತೆ, ಹೌದಾ. ಸೊ ಹಾಗಾಗಿ ಯಾವಾಗ್ಲೂ ಇಂಟೀಜರ್ ಇರಬೇಕು, ಪಾಸಿಟಿವ್ ಇರಬೇಕು ಅಂತ ಏನು ಇಲ್ಲ, ನೆಗೆಟಿವ್ ಬರ್ಬೋದು, ಈ ತರ ಫ್ರಾಕ್ಷನ್ಸ್ ಬರ್ಬೋದು, ಏನ್ ಬೇಕಾದ್ರೂ ಆಗಿರ್ಬೋದು. ಝೀರೋಸ್ ಜಸ್ಟ್ ನಂಬರ್ ಆಗಿರುತ್ತೆ. ಥರ್ಡ್, ಫೋರ್ತ್ ಮತ್ತೆ ಫಿಫ್ತ್ ಕ್ವಶನ್ಸ್ಗೆ ನಿಮಗೆ ನಾನು ಹಿಂಟ್ ಕೊಡ್ತೀನಿ, ನೀವು ಇದನ್ನ ಕಂಟಿನ್ಯೂ ಮಾಡಬೇಕು, ಓಕೆನಾ. ಸೊ ಸಿಂಪಲ್ ಇದೆ, ಲಾಸ್ಟ್ ಎಲ್ಲ ನೀವು ಕಲ್ತಿರೋದಾಗಿರೋದ್ರಿಂದ ಸೊ ನಿಮಗೆ ಇದು ಬರುತ್ತೆ, ಮಾಡ್ತಾ ಹೋಗಿ. ಈ ಟೈಪ್ ಕ್ವಶನ್ಸ್ ಅನ್ನು ಮಾಡಿಸಿದ್ದೆ ನಾನು ಪಾಲಿನಾಮಿಯಲ್ಸ್. ಓಕೆ, ಸೊ ಇಲ್ಲಿ ನೋಡಿ, ಬೇಕಾದ್ರೆ ಇದನ್ನ ಹಾಗೆ ನಾನು ಹೇಳ್ಕೊಡ್ತೀನಿ ನಿಮಗೆ ಹೇಗೆ ಅಂತ. ಇಲ್ಲಿ ನೋಡಿ, ಇಲ್ಲಿ 5 × 2 ಇದೆ, 5√2 ಇದೆ, ಇಲ್ಲಿ √2 ಇದೆ, ಇದೆರಡು ಮಲ್ಟಿಪ್ಲೈ ಆಗ್ಬೇಕು. ಈಗ ಮಲ್ಟಿಪ್ಲೈ ಆದ್ರೆ ಏನಾಗುತ್ತೆ ನೋಡೋಣ. 5√2 × √2 ಅಂತ ಅಂದ್ರೆ √2 × √2 ಹೋಲ್ ಸ್ಕ್ವೇರ್ ಆಗುತ್ತೆ. √2 ಹೋಲ್ ಸ್ಕ್ವೇರ್ ಅಂದ್ರೆ ಸ್ಕ್ವೇರ್ ರೂಟ್ ಕ್ಯಾನ್ಸಲ್ ಆಗಿ 2 ಅಷ್ಟೇ ಉಳ್ಕೊಳ್ಳುತ್ತೆ, ಹೌದಲ್ವಾ. 2 × 5 ಅಂದ್ರೆ 10 ಆಗಿಬಿಡುತ್ತೆ, ಅಂದ್ರೆ ಪ್ರಾಡಕ್ಟ್ 10 ಆಯ್ತು. ಈಗ ಇಲ್ಲಿ ಏನಾಗ್ಬೇಕು, ನನಗೆ 7 ಬರ್ಬೇಕು, +7 ಬರ್ಬೇಕು ಮತ್ತೆ. ಓಕೆ, ಸೊ ಆಡ್ ಆದ್ರೆ +7 ಬರ್ಬೇಕು, ಪ್ರಾಡಕ್ಟ್ ಮಾಡಿದ್ರೆ 10 ಬರ್ಬೇಕು. ಯಾವ್ದಾ ನಂಬರ್ಸ್, ತುಂಬಾ ಸಿಂಪಲ್, 5 ಮತ್ತೆ 2. ಸೊ +5 -5 ಏನು ಚೆಕ್ ಮಾಡಬೇಡಿ, ಪ್ಲಸ್ 2. ಯಾಕೆ ಹೇಳಿ, 5 × 2 ಅಂದ್ರೆ 10, +10 ಬರ್ತಾ ಇದೆ ಅಲ್ವಾ. 5 ಮತ್ತೆ 2 ನ ಆಡ್ ಮಾಡಿದ್ರೆ 7 ಬರ್ತಿದೆ ಅಲ್ವಾ, ಕರೆಕ್ಟ್ ಇದೆ. ಸೊ ಹಾಗಾಗಿ ಮಿಡಲ್ ಟರ್ಮ್ ಇದೆಯಲ್ವಾ, ಅಲ್ಲಿ ಏನ್ ಬರ್ಕೋಬೇಕು ನೀವು, 5x + 2x ಬರ್ಕೊಂಡು ಕಂಟಿನ್ಯೂ ಮಾಡಿ, ನಿಮಗೆ ಆನ್ಸರ್ಸ್ ಸಿಗುತ್ತೆ. ಓಕೆ, ಆನ್ಸರ್ ನಿಮ್ಮ ಟೆಕ್ಸ್ಟ್ ಬುಕ್ ಅಲ್ಲಿ ಇದೆ, ಅದನ್ನ ವೆರಿಫೈ ಮಾಡ್ಕೊಳ್ಳಿ. ಫೋರ್ತ್ ಕ್ವಶನ್ ಗೆ ಏನ್ ಮಾಡ್ಬೇಕಂತ ಹೇಳ್ತೀನಿ. ಇಲ್ಲಿ ನಿಮಗೆ ನಾನು ಹೇಳಿದ್ದೆ ಲಾಸ್ಟ್ ಪಾಲಿನಾಮಿಯಲ್ಸ್ ಅಲ್ಲಿ ಈ ತರ ಬಂದಾಗ ಏನ್ ಮಾಡ್ಬೇಕಂತ ಹೇಳಿದ್ದೆ ನಿಮಗೆ. ಯಾವ್ದಾದ್ರು ಕೋಎಫಿಷಿಯೆಂಟ್ಸ್ ಈ ತರ ಫ್ರಾಕ್ಷನ್ ಬಂದ್ರೆ ಹಾಗೆ ಇಟ್ಕೋಬೇಡಿ, ಅದನ್ನ ನೀವು ಒಂದು ಸ್ಟೆಪ್ ಅಲ್ಲಿ ಸಿಂಪ್ಲಿಫೈ ಮಾಡೋದು ಹೇಳಿದ್ದೆ ನಿಮಗೆ. ಸೊ ಏನ್ ಮಾಡಿ ಅಂದ್ರೆ, ಆ ಡಿನಾಮಿನೇಟರ್ ಏನಿರುತ್ತಲ್ವಾ, ಆ ನಂಬರ್ ಇಂದ ಈ ಈಕ್ವೇಶನ್ ಅನ್ನ ಮಲ್ಟಿಪ್ಲೈ ಮಾಡ್ಬಿಡಿ ಅಷ್ಟೇ. ಓಕೆ, ಸೊ ಮಲ್ಟಿಪ್ಲೈ ಬೈ 8, ಡಿನಾಮಿನೇಟರ್ ಏನಿದೆ 8 ಅಲ್ವಾ, ಮಲ್ಟಿಪ್ಲೈ ಬೈ 8 ಆನ್ ಬೋತ್ ಸೈಡ್, ಎರಡೂ ಕಡೆ ಮಲ್ಟಿಪ್ಲೈ ಮಾಡಬೇಕು. ಎರಡೂ ಕಡೆ ಮಲ್ಟಿಪ್ಲೈ ಮಾಡಿದ್ರೆ ಇಲ್ಲಿ ನೋಡಿ, 8/2x² - x + 1/8. ಇಲ್ಲೂ ಕೂಡ 8 × 0 ಅಂತ ಆಗುತ್ತೆ, 0ಗೆ 8 ಮಲ್ಟಿಪ್ಲೈ ಮಾಡ್ತೀರಾ. 8 × 0 ಅಂದ್ರೆ ಮತ್ತೆ ಏನು ಚೇಂಜ್ ಆಗಲ್ಲ, 0ನೇ ಬರುತ್ತೆ ರೈಟ್ ಸೈಡ್. ಇಲ್ಲಿ ಮಲ್ಟಿಪ್ಲೈ ಮಾಡಿದಾಗ 8 × 2 16x², 8 × -x ಅಂದ್ರೆ -8x, 8 × 1/8 ಆಗುತ್ತೆ, ಅಂದ್ರೆ 8/8 ಆಗುತ್ತೆ. 8 8 ಕ್ಯಾನ್ಸಲ್ ಆಗಿ ಜಸ್ಟ್ 1 ಮಾತ್ರ ಉಳ್ಕೊಳ್ಳುತ್ತೆ. ಓಕೆ, ಈಕ್ವಲ್ ಟು 0 ಅಂತ ಬರುತ್ತೆ. ಓಕೆನಾ, 16x² - 8x + 1 = 0. ಈಗ ನೋಡಿ, 16 ಇಲ್ಲಿ +1 +1 +16 ಪ್ರಾಡಕ್ಟ್ ಮಾಡಿದ್ರೆ 16 ಅಂತ ಬರುತ್ತೆ. ಅಂಡ್ ದೆನ್ ಇಲ್ಲಿರೋ ನಂಬರ್ ಏನು, -8 ಅಂತ ಇದೆ. ಸೊ ಈಗ ನೀವು ಹಾಗೆ ಥಿಂಕ್ ಮಾಡಬೇಕು. ಸೊ ಪ್ರಾಡಕ್ಟ್ ಮಾಡಿದ್ರೆ 16 ಬರಬೇಕು. ಸೊ ಆಡ್ ಆದ್ರೆ ನನಗೆ ಏನ್ ಬರಬೇಕು, ಅದು -8 ಅಂತ ಬರಬೇಕು. ಆ 2 ನಂಬರ್ಸ್ ಯಾವುದು ಥಿಂಕ್ ಮಾಡಿ. ಓಕೆ, ಸೊ 8 2s ಬರೋದಿಲ್ಲ, 8 2s 16 ಅಂದ್ರೆ, ಸೊ 8 + 2 ಅಂದ್ರೆ 10, 8 - 2 ಅಂತ ಅಂದ್ರೆ 6, ಅಥವಾ 2 - 8 ಅಂದ್ರೆ -6 ಆಗೋದಿಲ್ಲ. ಸೊ ಇಲ್ಲಿ ಬರುವಂತದ್ದು ಯಾವುದು ಅಂದ್ರೆ 4 4. ನೋಡಿ, 4 × 4 ಅಂದ್ರೆ 16 ಕರೆಕ್ಟ್ ಇದೆ. ಬಟ್ 4 + 4 ಅಂದ್ರೆ +8 ಬರುತ್ತೆ, -8 ಬರಲ್ಲ. -8 ಬರಬೇಕು ಅಂದ್ರೆ -4 -4 ಮಾಡ್ಕೊಳ್ಳಿ. ಸೊ ಪ್ರಾಡಕ್ಟ್ ಮಾಡಿದಾಗ ಏನು ಪ್ರಾಬ್ಲಮ್ ಆಗಲ್ಲ, ಯಾಕೆಂದ್ರೆ -4 × -4 ಅಂದ್ರೆ 4 × 4 16, - × ಪ್ಲಸ್ ಆಗುತ್ತೆ.
ಸರಿ ಆಯ್ತು. ಬಟ್ -4 ಪ್ಲಸ್ ಆಫ್ -4 ಅಂದ್ರೆ ಇದೆರಡು ಆಡ್ ಆಗಿ -8 ಬರುತ್ತೆ. ಸೊ ಹಾಗಾಗಿ ಮಿಡಲ್ ಟರ್ಮ್ ನ ನೀವೇನ್ ಮಾಡಬೇಕು, -4x ಅಂತ ಸ್ಪ್ಲಿಟ್ ಮಾಡ್ಕೊಳ್ಳಿ, ಕಂಟಿನ್ಯೂ ಮಾಡಿ, ಆನ್ಸರ್ ಸಿಗುತ್ತೆ. ಇನ್ನ ಲಾಸ್ಟ್ ಕ್ವಶನ್. ಓಕೆ, ಸೊ ಈ ಲಾಸ್ಟ್ ಕ್ವಶನ್ ಗೆ ಬಂದ್ರೆ 100 ಇಂಟು 1 ಅಂತ ಆಗುತ್ತೆ. 100 ಇಂಟು 1 ಅಂದ್ರೆ 100 ಆಗುತ್ತೆ. ಈಗ ನೋಡಿ, ಪ್ರಾಡಕ್ಟ್ ಮಾಡಿದ್ರೆ 100 ಬರಬೇಕು, ಅಂಡ್ ದೆನ್ ಇದು -20 ಆಗ್ಬೇಕು. ಏನು ಅಡಿಷನ್ ಮಾಡ್ಕೊಂಡ್ರೆ -20 ಅಂತ ಬರಬೇಕು. ಓಕೆ, ಸೊ ಹಾಗಾದ್ರೆ ಆ 2 ನಂಬರ್ಸ್ ಯಾವುದು ಅಂತ ನೋಡ್ತಾ ಹೋಗೋಣ. ಓಕೆ, ಸೊ ಪ್ರಾಡಕ್ಟ್ ಮಾಡಿದ್ರೆ ನನಗೆ ಏನಾಗಬೇಕು, 100 ಬರಬೇಕು, ಅಂಡ್ ದೆನ್ ಅಡಿಷನ್ ಮಾಡಿದ್ರೆ -20 ಅಂತ ಆಗ್ಬೇಕು. ಏನ್ ಬರ್ಬೋದು, 100 ಯಾವ ಟೇಬಲ್ ಅಲ್ಲಿ ಬರುತ್ತೆ, 10th ಅಲ್ವಾ. ಓಕೆ, ಸೊ 10 ಇಂಟು 10 ಅಂದ್ರೆ 100. ಬಟ್ 10 ಮತ್ತೆ 10 ನ ಆಡ್ ಮಾಡಿದ್ರೆ +20 ಆಗುತ್ತೆ. -20 ಬೇಕಲ್ವಾ, ಹಾಗಾಗಿ -10 ಮಾಡ್ಕೊಳ್ಳಿ. -10 ಇಂಟು -10 ಅಂದ್ರೆ ಮೈನಸ್ ಇಂಟು ಮೈನಸ್ ಪ್ಲಸ್ ಆಗಿ 100 ಆಗುತ್ತೆ. -10 ಆಡ್ ಮಾಡಿದ್ರೆ -20 ಆಗುತ್ತೆ. ಹಾಗಾಗಿ ಮಿಡಲ್ ಟರ್ಮ್ ನ ನೀವು -10x ಅಂತ ಬರ್ಕೋಬೇಕು. ಯಾವ್ದನ್ನ, -20 ಅನ್ನ. ಹೀಗೆ ಸಾಲ್ವ್ ಮಾಡಿ, ಸೊ ನಿಮಗೆ ಆನ್ಸರ್ಸ್ ಸಿಗುತ್ತೆ ಡೆಫಿನೆಟ್ಲಿ. ಇದಾದ್ಮೇಲೆ ಸೊ ನೀವು ಎಕ್ಸಾಂಪಲ್ ಕ್ವಶನ್ಸ್ ಇದೆ. ಸೊ ಟೆಕ್ಸ್ಟ್ ಬುಕ್ ಅಲ್ಲಿ ನಾನು ನೋಡಿದ್ದೀನಿ 3, 4, 5. ಓಕೆ, ಇಷ್ಟನ್ನ ಸಾಲ್ವ್ ಮಾಡಿ. ಎಕ್ಸಾಂಪಲ್ ಕ್ವಶನ್ಸ್ ಇದು. ಓಕೆನಾ, ಎಕ್ಸಾಂಪಲ್ಸ್ 3, 4, 5 ಇದೇ ತರ ರಿಲೇಟೆಡ್ ಆಗಿದೆ. ಓಕೆ, ಅದು 3 ಕ್ವಶನ್ ಕೂಡ ನೀವು ಇನ್ಕ್ಲೂಡ್ ಮಾಡಬೇಕಾಗುತ್ತೆ. ಓಕೆ, ಸೊ ನೆಕ್ಸ್ಟ್ ಕ್ಲಾಸ್ ಅಲ್ಲಿ ನಾನು ಏನ್ ಮಾಡ್ತೀನಿ, ವರ್ಡ್ ಪ್ರಾಬ್ಲಮ್ಸ್ ಸ್ಟಾರ್ಟ್ ಆಗಿದೆ. ಕ್ವಶನ್ ನಂಬರ್ 2 ಇಂದ ಆ ವರ್ಡ್ ಪ್ರಾಬ್ಲಮ್ಸ್ ನಾನು ನಿಮ್ ಜೊತೆ ನೆಕ್ಸ್ಟ್ ಕ್ಲಾಸ್ ಅಲ್ಲಿ ಡಿಸ್ಕಸ್ ಮಾಡ್ತೀನಿ. Okay, so now let us stop this class. I'm going to continue this one in the next class. Thank you, Ananda.